ಈಗ ಅಂತಃಕರಣ ಅತಿವ್ಯಾಪ್ತಿ ಅಂತ ಅವ್ರು ಹೇಳಿದ್ರಲ್ಲ, ನದ್ವಿತೀಯ ಅಂತ ಹೇಳ್ಬಿಟ್ಟು ಬ್ರಹ್ಮಶಬ್ದದಿಂದ ಅರ್ಥ ತಗೊಂತಿರೋ ಜ್ಞಾನ ತೆಗೆದುಕೊಂತಿರೋ ಅಂತ ಹೇಳಿದರು. ನಾದ್ಯ ಪದಾರ್ಥ ಅಸತ್ವೇನ ತದುಪಾದತೆಯ ಅಸಂಭವಾತ. ನಿಮ್ಮ ಮತ ಪ್ರಕಾರ ಪದಾರ್ಥಗಳೆಲ್ಲ ಅದು ಮಿಥ್ಯಾ ಆದ್ದರಿಂದ ಮಿಥ್ಯಾಭೂತವಾದದ್ದಕ್ಕೆ ಅಸತ್ ಆದದ್ದಕ್ಕೆ ಉಪಾದಾನ ಎಂಬುದು ಇರೋದೇ ಇಲ್ಲ. ಅದಕ್ಕೋಸ್ಕರ ಅದಾಗಲ್ಲ ಅಂದರು. ನದ್ವಿತೀಯ ಆಗಲ್ಲ. ನಾವು ಹೇಳೋದೇನೆಂದರೆ ಶುಕ್ತ್ಯವಚ್ಛಿನ್ನವಾಗಿರ್ತಕ್ಕಂಥ ಯಾವ ಒಂದು ಶುಕ್ತ್ಯವಚ್ಛಿನ್ನವಾದ ಚೈತನ್ಯ ಆವರಕವಾಗಿರ್ತಕ್ಕಂಥ ಯಾವ ಜ್ಞಾನ ಇದೆ ಅದಕ್ಕೆ ವಿಷಯವಾದದ್ದು ಇದಂ ರಜತಂ ಎಂಬತಕ್ಕಂಥ ಜ್ಞಾನವೂ ಆಗುತ್ತೆ, ರಜತವೂ ಆಗುತ್ತೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ಪದಾರ್ಥವನ್ನು ನಿಷೇಧ ಮಾಡಿದರು. ಈಗ ಜ್ಞಾನವನ್ನು ಕೂಡ ನಿಷೇಧ ಮಾಡಬೇಕೀಗ. ಅದಕ್ಕೆ ಹೇಳಬೇಕು ನದ್ವಿತೀಯ ಜ್ಞಾನದ ಹೇಳ್ತೀವಿ ಅಂದರೆ ಅಂತಃಕರಣದ ಅತಿವ್ಯಾಪ್ತಿ ಅಂತ ಹೇಳಿದರು. ಹೇಗೆ ಅಂತಃಕರಣದ ಅತಿವ್ಯಾಪ್ತಿ? ಕಾಮ, ಸಂಕಲ್ಪ, ವಿಚಿಕಿತ್ಸ ಇತ್ಯಾದಿಗಳಲ್ಲೂ ಕೂಡ ಜ್ಞಾನಾದಿಗಳು, ಸಂಕಲ್ಪಾದಿಗಳು, ಇಚ್ಛಾದಿಗಳೆಲ್ಲೂ ಕೂಡ ಉಪಾದಾನ ಕಾರಣ ಅಂತಃಕರಣ ಅಂತ ಶ್ರುತಿ ಅದು. ಕಾಮ, ಸಂಕಲ್ಪ, ವಿಚಿಕಿತ್ಸ, ಶಬ್ದ, ಅಶ್ರದ್ಧ, ಧೃತಿ, ಅಧೃತಿ, ಧೀಹಿ, ಭೀಹಿ ಇತ್ಯಾದಿಗಳೆಲ್ಲೂ ಕೂಡ ಮನಯೇವ ಎಂಬುದಾಗಿ ಶ್ರುತಿ ಹೇಳಿದ್ದರಿಂದ ಅಂದರೆ ಮನಸ್ಸೇ ಉಪಾದಾನವಾಗಿ ಉಳ್ಳದ್ದು ಅಂತ ಅರ್ಥ. ಆದರೆ ಮನಸ್ಸು ಉಪಾದಾನ ಕಾರಣವಾಯಿತು ಅಂತ ಹೇಳಿದ್ರೆ ಹಾಗಾದರೆ ಅದು ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು? ಅಂತಃಕರಣ. ಅದು ಶ್ರುತಿ ಹೇಳ್ತಾ ಇದೆ ಅಲ್ವಾ? ಹಾಗೆ ನೀವು ಹೇಳಿದ್ದೇನು? ಜ್ಞಾನ ಏನಿದೆ ಅದಕ್ಕೆ ಉಪಾದಾನ ಕಾರಣ ಯಾವುದು? ಅದು ಅವಿದ್ಯೆ ಅಂತ ಹೇಳಿಬಿಟ್ರೆ ಅವಿದ್ಯೆಯ ಲಕ್ಷಣ ಎಂಬತಕ್ಕಂಥದ್ದು ಅಂತಃಕರಣದಲ್ಲಿ ಬಂತು. ಅದಕ್ಕೋಸ್ಕರ ಅತಿವ್ಯಾಪ್ತಿ ಬರುತ್ತೆ ಅಂತ ಹೇಳಿದರು. ಇನ್ನು ಭ್ರಮಸ್ಯ ಅವಿದ್ಯಾ ಉಪಾದಾನಗತ ಅಭಾವೇನ ಅಸಂಭಾವಿತತ್ವಾಚ್ಚ. ಭ್ರಮಸ್ಯ ಅವಿದ್ಯಾ ಉಪಾದಾನಗತ ಅಭಾವೇನ. ಭ್ರಮ ಅಂತ ಹೇಳಿದ್ರೆ ಅದು ಒಂದು ರೀತಿ ಇಲ್ಲದೇ ಇರತಕ್ಕಂಥ ವಸ್ತು. ಭ್ರಮ ಅಂದರೆ ಅದು ಅವಿದ್ಯಾ ಉಪಾದಾನಕತ್ವನೇ ಕೂಡಲ್ಲ. ಅದಕ್ಕೆ ಭ್ರಮಕ್ಕೆ ಅವಿದ್ಯಾ ಉಪಾದಾನಕತ್ವ ಹೆಂಗೆ ಕೊಡುತ್ತೆ? ಉಪಾದಾನ ಹೆಂಗಾಗುತ್ತೆ? ಉಪಾದಾನ ಅಂದರೆ ಏನು? ಆ ವಸ್ತು ಎಂಬತಕ್ಕಂಥದ್ದೇನಿದೆ ಅದು ಪರಿಣಾಮ ಹೊಂದಬೇಕು. ಹಾಗಾದರೆ ಅವಿದ್ಯೆಯೇ ಭ್ರಮವಾಗಿ ಪರಿಣಾಮ ಹೊಂದ್ತಾ ಇದೆ ಅಂತಾಯಿತು. ನಾವೇನು ಹೇಳ್ತೀವಿ? ಅದು ಶುಕ್ತಿ ಎಂಬತಕ್ಕಂಥದ್ದು ಏನಿದೆ ಅದೇ ಅವಿದ್ಯೆ ಎಂಬತಕ್ಕಂಥದ್ದು ಇರೋದ್ರಿಂದ ಅಜ್ಞಾನದಿಂದಾಗಿ ಆ ರೀತಿ ತೋರುತ್ತೆ. ಉಪಾದಾನ ಕಾರಣ ಅಂತ ನಾವು ಹೇಳೋದಿಲ್ಲ ಅಲ್ವಾ? ಸಂಸ್ಕಾರಜನ್ಯವಾದ ಜ್ಞಾನದಿಂದ ಅದು ಸಾದೃಶ್ಯದಿಂದ ತೋರುತ್ತೆ. ಹಾಂ, ಅಂದರೆ ಅರ್ಥ ಏನದಕ್ಕೆ? ಅಂತಃಕರಣದ ಪರಿಣಾಮ ಅದು ಅಷ್ಟೇ. ದೋಷ ಇರೋದರಿಂದ ಅಂತಃಕರಣ ಎಂಬತಕ್ಕಂಥದ್ದು ಏನಿದೆ ಅದು ಶುಕ್ತಿಯಲ್ಲಿ ಇರತಕ್ಕಂಥದ್ದು, ಶುಕ್ತಿ ಅವಚ್ಛಿನ್ನವಾದದ್ದು ಅಜ್ಞಾನ. ಅದು ಶುಕ್ತಿಯಿಂದ ಗೊತ್ತಿಲ್ಲ ನಮಗೆ, ಅದು ರಜತಾತ್ಮನ ಪರಿಣಾಮ ಹೊಂದತ್ತೆ ದೋಷವಶಾತ್ ಅಂತ ನಾವು ಹೇಳ್ತೀವಿ. ಅದು ನಾವು ಉಪಾದಾನ ಕಾರಣ ನಾವು ಹೇಳೋದಿಲ್ಲ. ಆದ್ದರಿಂದ ಸತ್ಯ ತಥಾ ಸತ್ಯ. ಆಮೇಲೆ ಸ್ಯಾದೇವ ತದನುಪಾದಾನತ್ವೇ ಅವ್ರಿಗೆ ಹೇಳೋದ್ರಲ್ಲಿ ಭ್ರಮಸ್ಯ ಅದು ಹೇಳಿದ ಮೇಲೆ ಹಾಗಾದ್ರೆ ನಿಮ್ಮ ಪ್ರಕಾರ ಆಯಿತು ಅವಿದ್ಯೆ ಎಂಬತಕ್ಕಂಥದ್ದು ಉಪಾದಾನ ಕಾರಣವಾಗಲ್ಲ ಅಂತ ಹೇಳಿದ್ರೆ ನೀವು ಅವಿದ್ಯೆ ಎಂಬತಕ್ಕಂಥದ್ದು ಉಪಾದಾನ ಕಾರಣ ಆಗಲ್ಲ ಅಂತ ಹೇಳಿದ್ರೆ ಯಾವುದು ಅವಿದ್ಯಾ ಉಪಾದಾನಕವಾಗಿದೆಯೋ ಅದು ಸುಳ್ಳು. ಈ ಜಗತ್ತೆಂಬತಕ್ಕಂಥದ್ದು ಅವಿದ್ಯಾ ಉಪಾದಾನಕ. ಈ ಜಗತ್ತೆಲ್ಲ ತೋರ್ತಲ್ಲ ಅವಿದ್ಯಾ ಉಪಾದಾನದಿಂದ ತೋರ್ತಾ ಇರೋದು, ಆದ್ದರಿಂದ ಮಿಥ್ಯ ಅಲ್ವಾ? ಯಾವುದು ಅವಿದ್ಯಾ ಉಪಾದಾನಕವಲ್ಲ ಬ್ರಹ್ಮ ಅವನು ಸತ್ಯ. ಹಾಗಾದರೆ ಬ್ರಹ್ಮವು ಕೂಡ ಸತ್ಯ ಅಂತ ಆಗೋಯ್ತಲ್ಲ ಅಂದರೆ ಸ್ಯಾದೇವ ಸತ್ಯನೇ. ಸ್ಯಾದೇವ ನಮ್ಮ ಪ್ರಕಾರ ಬ್ರಹ್ಮ ಸತ್ಯ ಅಲ್ವಾ? ಯಾಕೆ ಸತ್ಯ ಸುಳ್ಳು ಅಂತ ಹಂಗೆ ಹೇಳೋದು ಅದನ್ನು. ಆಮೇಲೆ ಬಾಧಕ ಜ್ಞಾನ ಬರ್ತಾ ಇರೋದ್ರಿಂದ ಏತಾವಂತಂ ಕಾಲಂ ಅಹಂ ಶುಕ್ತಿಕಾಮೇವ ಅಲ್ವಾ ರಜತತ್ವೇನ ಜ್ಞಾತವಾನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ಲ ಹಾಗೆ. ಸ್ಯಾದೇವ ತಥಾ ಸತಿ ಪ್ರಮಾಣಜ್ಞಾನವದೇವ ವಿಷಯ ಅಪಹಾರ ಲಕ್ಷಣ ಭಾಗಸ್ಯಾಪಿ ಅಪ್ರಸಂಗ ಇತಿಜೆಯನ್ನು ಅಂದರೆ ಅದು ಮುಂದಿಕ್ಕದು ಸ್ಯಾದೇವ ಅಂತ ಹೇಳಿಬಿಟ್ವಿ ನಾವು. ಹಾಗಾದರೆ ಸತ್ಯ ಆಗೋಯ್ತು ಅಂತ ಹೇಳಿದ್ರೆ ಬಾಧಕ ಜ್ಞಾನ ಯಾಕೆ ಬೇಕು ಅಲ್ವಾ? ಯಾವುದು ಸತ್ಯ? ಭ್ರಮ ಎಂಬತಕ್ಕಂಥದ್ದು ಅವಿದ್ಯಾ ಉಪಾದಾನಕ ಅಲ್ಲ ಅಂತ ನೀವು ಹೇಳೋದಾದ್ರೆ ಅದು ಸತ್ಯ ಆಗೋಯ್ತಲ್ಲ ನಿಮಗೆ ಅಂತಂದರೆ ಸತ್ಯ ಆಗಲಿ ಸ್ಯಾದೇವ ಸತ್ಯನೇ ಅಂದರು. ಸತ್ಯ ಆಗೋಯ್ತು ಅಂತ ಹೇಳಿದ್ರೆ ಸತ್ಯವಾದ ವಸ್ತುವಿಲ್ಲ ಅದು ಕೂಡ ಬಾಧಜ್ಞಾನ ಬರುತ್ತಾ? ಮಿಥ್ಯಾಭೂತವಾದ ಭ್ರಮಕ್ಕೆ ಮಾತ್ರ ಬಾಧಜ್ಞಾನ ಬರುವುದು ಅಲ್ವಾ? ಆದ್ದರಿಂದ ತಥಾ ಸತಿ ಅಂದರೆ ಆ ಭ್ರಮವನ್ನು ಸತ್ಯ ಅಂತ ನೀವು ಹೇಳೋದಾದರೆ ಪ್ರಮಾಣ ಜ್ಞಾನದಂತೆ
ಅಂದರೆ ಯಥಾರ್ಥ ಜ್ಞಾನದಂತೆ ಇದು ಕೂಡ ವಿಷಯಾಪಹಾರ ಲಕ್ಷಣ ಭಾರಸ್ಯ ಅಪ್ರಸಂಗ್ರಹ. ಭಾರ ಅಂದರೆ ಏನು? ನಾನು ಎಷ್ಟೊತ್ತು ಶುಕ್ತಿಯನ್ನೇ ರಜತವನ್ನು ನೋಡಿಕೊಂಡೆ ಅಲ್ವಾ, ನೇದಂ ರಜತಂ ಎಂಬ ಭಾರ ಜ್ಞಾನ ಬರ್ತಾ ಇದೆ. ಅಂದರೆ ನನಗೆ ಏನು ರಜತ ತೋರಿದೆ ಅದು ರಜತವಲ್ಲ ಅಂತ ವಿಷಯ ಅಪಹಾರ ರೂಪವಾದಕ್ಕಂಥ ಬಾಧಜ್ಞಾನ ಬರ್ತಾ, ಅದು ಬರದೇ ಇರಬೇಕಾದೀತು. ಅಂದರೆ ತವ ವ್ಯಾಪ್ತ್ಯ ಸಿದ್ಧೇಹೇ, ನಿನಗೆ ವ್ಯಾಪ್ತಿ ಎಂಬುದು ಕೂಡಲ್ಲ. ಅಂದರೆ ಏನು? ಯಾವುದು ಭ್ರಮ ಉಪಾದಾನಕವಾಗಿಲ್ಲ ಅದು ಸತ್ಯ ಅಲ್ವಾ? ಯಾವುದು ಭ್ರಮ ಉಪಾದಾನಕವಾಗಿಲ್ಲ ಅದು ಸತ್ಯ, ಯಾವುದು ಸತ್ಯವಾದ ಭ್ರಮ ಉಪಾದಾನಕವಾಗಿಲ್ಲ ಅಂತ ನೀವು ಹೇಳಬೇಕು. ಅಥವಾ ಹಿಂಗೆ ಹೇಳಬೇಕು. ಹೇಗೆ? ಯತ್ರ ಯತ್ರ ಜ್ಞಾನತ್ವಂ ಅಲ್ವಾ, ಇದಮೃತ ಮಮ ಜ್ಞಾನತ್ವಂ ತತ್ರ ಅತ್ರ ಸತ್ಯತ್ವಂ ಅಂತ ನೀವು ಹೇಳಬೇಕು. ಆದರೆ ಯತ್ರ ಭ್ರಮ ಉಪಾದಾನಕತ್ವಂ ತತ್ರ ಹತ್ರ, ಎಲ್ಲಿ ಭ್ರಮ ಉಪಾದಾನಕತ್ವ ಇದೆಯೋ ಅಲ್ಲಿ ಮಿಥ್ಯಾತ್ವ. ಯತ್ರ ಭ್ರಮ ಉಪಾದಾನಕತ್ವ ನಾಸ್ತಿ ತತ್ರ ಸತ್ಯತ್ವ ಹೇಳಬೇಕು. ಅದಕ್ಕೆ ಬ್ರಹ್ಮ ದೃಷ್ಟಾಂತ ಕೊಡ್ತೀನಿ ನೀನು ಅಲ್ವಾ? ಅದೇ ವ್ಯಾಪ್ತಿ ಇಲ್ಲ. ಅದು ಅಂದರೆ ಏನು? ವಿಷಯ ಎಂಬುದಕ್ಕಂಥದ್ದೇನಿದೆ, ವಿಷಯ ಅದು ಮಿಥ್ಯ ಆದರೂ ಕೂಡ ಜ್ಞಾನ, ಅವನು ಹೇಳೋದೇನು ಗೊತ್ತಾ, ಜ್ಞಾನ ಎಂಬುದಕ್ಕಂಥದ್ದು ಸತ್ಯ ಆದ್ದರಿಂದ ವಿಷಯಕ್ಕೂ ಸತ್ಯ ಆಗಿಬೇಕು ಅಂತ. ಬ್ರಹ್ಮಜ್ಞಾನ ಸತ್ಯ ಅಂತ ಹೇಳಿದ್ರೋ ಇಲ್ವೋ, ಮತ್ತು ವಿಷಯ ಸತ್ಯ ಆಗಿರಬೇಕಲ್ಲ. ಅದೆಲ್ಲಿ ಕಂಡಿದೆ ಅಂದರೆ ಯಾವುದೇ ಜ್ಞಾನ ಆದರೂ ಕೂಡ ಅದು ಸತ್ಯ ಆಗಿರುತ್ತದು ಅಂತ ನೀವು ನಿಮ್ಮ ಮತ. ಅದು ನಮ್ಮ ಪ್ರಶ್ನೆ. ವ್ಯಾಪ್ತಿ ಇಲ್ಲ, ನಮಗೆ ವ್ಯಾಪ್ತಿ ಇದೆ. ತವ ವ್ಯಾಪ್ತಿಯ ಸಿದ್ಧೇ, ನಿನಗೆ ವ್ಯಾಪ್ತಿ ಬರೋದಿಲ್ಲ. ಅಂದರೆ ಆತ್ಮನ ಯಾವ ರೀತಿ ಉಪಾದಾನತ್ವ ಇಲ್ಲ ಅದಕ್ಕೋಸ್ಕರ ಅವನ ಸತ್ಯ ಅನ್ನೋ ಹಾಗೆ ಭ್ರಮವೂ ಕೂಡ ಅಜ್ಞಾನ ಉಪಾದಾನ ಕಾರಣವಲ್ಲ. ಅಂದರೆ ಸತ್ಯ ಅಂತ ಆಗಬೇಕಾಗಿತ್ತಲ್ಲ. ಅಂದರೆ ತವ ವ್ಯಾಪ್ತಿಯ ಸಿದ್ಧೇ ಅಂದರೆ ಅದಕ್ಕೆ ವ್ಯತಿರೇಕ ವ್ಯಭಿಚಾರ ಅನ್ಯವಿಚಾರ ಹೇಳ್ತಾರೆ. ಜ್ಞಾನ ಎಂಬುದಕ್ಕಂಥದ್ದು ಸತ್ಯ ಆಯಿತು ಅಂದರೆ ವಿಷಯ ಸತ್ಯ ಆಗಿರಬೇಕಲ್ಲ ಅಂತ ಪ್ರಶ್ನೆ ಬಂದರೆ ಅವನು ಹೇಳಿದ್ದು. ಆದ್ದರಿಂದ ಜ್ಞಾನ ಎಂಬುದು ಸತ್ಯ ಅಲ್ಲ ಅಂತ ಹೇಳಬೇಕು ಅವನು. ಹಾಗೆ ಹೇಳಿದರೆ ವಿಷಯ ಎಂಬುದಕ್ಕಂಥದ್ದು ಸತ್ಯ, ವಿಷಯ ಸತ್ತಾಗಿದ್ದರೂ ಕೂಡ ಅಂದರೆ ವಿಷಯ ಸತ್ವದಲ್ಲಿ ಯಾವುದು ಜ್ಞಾನ ಎಂಬುದಕ್ಕಂಥದ್ದು ಪ್ರಯೋಜಕವಲ್ಲ. ವಿಷಯ ಸತ್ತಾಗಲಿಕ್ಕೆ ಜ್ಞಾನ ಎಂಬುದು ಪ್ರಯೋಜಕ ಅಲ್ಲ. ಅಂದರೆ ನನಗೆ ಜ್ಞಾನ ಬಂದ್ಬಿಡಿ ಅದೊಂದು ವಿಷಯ ಸತ್ಯ ಇರಬೇಕು ಅಂದರೆ ಅದು ಪರಮಾತ್ಮನಿಗೆ ಹೇಳ್ಬೋದು, ಪರಶುಕ್ಲತ್ರಿಗೆ ಹೇಳ್ಬೋದು. ನಮ್ಗೆ ಹಂಗಿಲ್ಲ, ಜ್ಞಾನ ಬಂದ್ಗಳು ಸತ್ಯ ಆಗಿರಬೇಕು ನಿಯಮ ಇಲ್ಲ ಅಲ್ವಾ? ಜ್ಞಾನ ಬಂದರೂ ಕೂಡ ನಮಗೆ ಎಷ್ಟೋ ವಸ್ತುಗಳು ಅಸತ್ತಾಗಿರುತ್ತೆ. ಹಾಗಾದರೆ ಪ್ರಯೋಜಕ ಯಾವುದು ಅಂದರೆ ಯಾವುದು? ವಿಷಯ ಸತ್ವದಲ್ಲಿ ಜ್ಞಾನ ಸತ್ವ ಎಂಬುದಕ್ಕಂಥದ್ದು ಪ್ರಯೋಜಕವಲ್ಲ. ಯಾಕೆಂದರೆ ಕೆಲವು ಕಡೆ ಜ್ಞಾನ ಇದ್ದರೂ ಕೂಡ ವಿಷಯ ಸತ್ವ ಎಂಬುದಕ್ಕಂಥ ಜ್ಞಾನ ಸತ್ತಾಗದೇ ಇದ್ದರೂ ಕೂಡ ವಿಷಯ ಸತ್ತಾಗಿ ಒಪ್ಪಿದ್ದೇವೆ. ಎಲ್ಲದು ಜ್ಞಾನ ಸತ್ತಲ್ಲದೆ ಇದ್ದರೂ ಕೂಡ ಭ್ರಮನೇ. ಭ್ರಮದಲ್ಲಿ ಅಲ್ಲಿ ಇದಂ ಎಂಬುದಕ್ಕಂಥದ್ದು ಸತ್ಯ ಆಗಿದೆಲ್ಲ, ಇದಮಂಶ ಸತ್ಯ ಆಗಿದೆ. ಇದಂ ಅಂಥೇಳಿ ನಾವು ಶುಕ್ತಿಯನ್ನೇ ಹೇಳ್ತಾ ಇರೋದು ಅಲ್ವಾ? ಗೊತ್ತಿಲ್ಲ ಅಷ್ಟೇ, ಅವನಿಗೆ ಅಜ್ಞಾನ ಇದೆ ಅಷ್ಟೇ. ಅದು ಶುಕ್ತಿ ಎಂಬುದಕ್ಕಂಥ ಈಗ ಜ್ಞಾನ ಬಂತು ನಮಗೆ. ಜ್ಞಾನ ಬಂದುಗಳು ಒಂದು ಅಂಶ ಏನಾಯಿತು, ರಜತ ಎಂಬುದಕ್ಕೆ ಅಂಶದಲ್ಲಿ ಅದು ಮಿಥ್ಯಾತ್ವ. ಆದರೆ ಇದಮಂಶದಲ್ಲಿ ಸತ್ಯನೇ ಅದು ಅಲ್ವಾ? ಹಾಗೆ ಇಟ್ಕೊಂಡು ಕೂಡ ಭಾಗ ಸಿದ್ಧಿನ ಹೇಳ್ತಾ ಕೆಲವು ಕಡೆ. ಹಾಗಾದರೆ ಪೂಜೆ ಜ್ಞಾನ ಎಂಬುದಕ್ಕಂಥದ್ದು ಸತ್ವ, ಜ್ಞಾನದಲ್ಲಿ ಸತ್ವ ಇಲ್ಲದೇ ಇದ್ದರೂ ಕೂಡ ವಿಷಯ ಸತ್ವ ಒಪ್ಪಿದ್ದೀವಿ ನಾವು. ಎಲ್ಲದು ಜ್ಞಾನ ಇದ್ದರೂ ಕೂಡ, ಜ್ಞಾನ ಸತ್ತಲ್ಲದೇ ಇದ್ದರೂ ಕೂಡ ವಿಷಯ ಸತ್ತಾಗಿರ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಯಾವುದದು? ಅಯಂ ಘಟಃ ಅಂತ ಜ್ಞಾನ ಬಂದಾಗ ನಮಗೆ, ಅಯಂ ಘಟಃ ಅಂತ ಜ್ಞಾನ ಬಂದಾಗ ಅದೇನಾಗಿದೆ? ಪ್ರತ್ಯಕ್ಷದಿಂದ ನಮ್ಗೆ ಜ್ಞಾನ ಬಂದಿತ್ತು ಅಲ್ವಾ? ಪ್ರತ್ಯಕ್ಷ ಎಂಬುದು ಪ್ರಮಾಣ ಆದ್ದರಿಂದ ಅಯಂ ಘಟ ಎಂಬುದು ಜ್ಞಾನ ಸತ್ಯ ಆಯಿತು ಅಲ್ವಾ? ಅಯಂ ಘಟ ಎಂಬುದು ಜ್ಞಾನ ಸತ್ಯ. ಇಲ್ಲೇ ಆಯಿತು, ಜ್ಞಾನವೂ ಸತ್ತಾಗಿದೆ ಪ್ರಾಮಾಣಿಕವಾದ್ದರಿಂದ, ವಿಷಯವೂ ಸತ್ತಾಗಿದೆ. ಆದರೆ ಜ್ಞಾನ ಸತ್ಯತ್ವ ಇಲ್ಲದೇ ಇದ್ದರೂ ಕೂಡ ವಿಷಯ ಸತ್ಯತ್ವ ಎಂಬುದಕ್ಕಂಥದ್ದು ಇದೆ ಅಂತಂದರೆ ಎಲ್ಲದು? ಬೇರೆ ವಿಷಯಗಳು ನಮ್ಗೆ ಎಷ್ಟೊಂದು ನಮ್ಮ ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ, ಅದು ಸತ್ತಾಗಿದ್ರು ಕೂಡ ನಮ್ಗೆ ಜ್ಞಾನ ಇಲ್ಲ. ಅದೇನೆಂದರೆ ಈಗ ಅಹಂ ಸುಖಿ ಅಹಂ ದುಃಖಿ ಅಂತ ಹೇಳ್ತೀವಿ ನಾವು
ಇಲ್ಲಿ ಜ್ಞಾನ ಎಂಬುದಕ್ಕಂಥದ್ದು ಸಾಕ್ಷಿ ರೂಪವಾದದ್ದು. ಜ್ಞಾನ ಸತ್ಯನೇ, ಆದರೆ ಸುಖ ದುಃಖಗಳು ಅವರ ಪ್ರಕಾರ ಮಿಥ್ಯ ಅಲ್ವಾ. ಅಹಂ ಸುಖಿ ಅಹಂ ದುಃಖಿ ಎಂಬುದಕ್ಕಂಥ ಜ್ಞಾನ ಏನು ಬರ್ತಾ ಇದೆ, ಇದು ಅಹಂ ಸುಖಿ ಅಹಂ ದುಃಖಿ ಅಂತ ಬಂದಿದ್ದು ಯಾವುದರಿಂದ? ಸಾಕ್ಷಿಯಿಂದ ಬರತಕ್ಕಂಥ ಜ್ಞಾನ ಎಲ್ಲ ಸತ್ಯವೇ, ಅಂದರೆ ಅದು ಪ್ರಾಮಾಣಿಕವೇ. ಅದು ಜ್ಞಾನ ಸತ್ತಾಗಿದೆ. ಅದು ಆದರೂ ಕೂಡ ಅದು ವಿಷಯ ಎಂಬುದು ಅಸತ್ ಅಂತ ಅವ್ರು ಹೇಳ್ತಾರೆ. ಸುಖ ದುಃಖ ಸುಮ್ಮನೆ ಅಷ್ಟೇ, ಅದು ವಸ್ತುತ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಜ್ಞಾನ ಎಂಬುದಕ್ಕಂಥದ್ದು ಏನಾಯಿತು, ಅದು ಸತ್ತಾಗಿದ್ದರೂ ಕೂಡ ವಿಷಯ ಎಂಬುದಕ್ಕಂಥದ್ದು ಅಸತ್ವಕ್ಕೆ ಅದು ಉದಾಹರಣೆ. ಅವರದು ಒಪ್ಪಲ್ಲ, ಸಾಕ್ಷಿ ಅವರೇ ಒಪ್ಪದೇ. ಇದು ತವ ಅಂತ ಹೇಳಿದ್ದು ಅದಕ್ಕೇನೆ, ತವ ಅಸಿದ್ದೇಹೆ ಅಂತ. ನಮಗೆಲ್ಲ ಇದು ಹೇಳ್ತಾ ಇರೋದು ಅಲ್ವಾ. ನಮಗೆ ಯಾವತ್ತೂ ಕೂಡ ಅಹಂ ಸುಖಿ ಅಹಂ ದುಃಖಿ ಅಂತ ಬಂತು ಅಂತ, ಸಾಕ್ಷಿಯಿಂದ ಬಂತು ಅಂತ ಅದು ಪ್ರಮಾಣವೇ, ಅದು ಇದಾಗೋದೇ ಇಲ್ಲ. ಹಾಗೆ ಅಹಂ ಸುಖಿ ಅಹಂ ದುಃಖಿ ಎಂಬತಕ್ಕಂಥದ್ದೇನಿದೆ ಸಾಕ್ಷಿ ರೂಪವಾದ ಜ್ಞಾನ, ಅದು ಆತ್ಮಸ್ವರೂಪ. ಅದು ಸಾಕ್ಷಿರೂಪ ಜ್ಞಾನ ಆತ್ಮಸ್ವರೂಪ ಆದ್ದರಿಂದ ಅದು ಸತ್ಯವೇ. ಆದರೆ ಸುಖ ದುಃಖಾದಿಗಳೆಲ್ಲ ವಿಷಯಗಳೆಲ್ಲ ಮಿಥ್ಯ, ಅದು ಅವರು ಹಾಗೆ ಹೇಳಿದ್ದಾರೆ. ಹಾಗೆ ಜ್ಞಾನೇ ಸತಿ, ಆದರೆ ಜ್ಞಾನೇ ಸತ್ಯತ್ವ ಇದ್ದರೂ ಕೂಡ ವಿಷಯದಲ್ಲಿ ಮಿಥ್ಯಾಭೂತ ಎಂಬುದಕ್ಕಂಥದ್ದು ಇಲ್ಲಿ ಹೇಳ್ಬೋದು ಈಗ ನಾವು ಅಲ್ವಾ. ಆದ್ದರಿಂದ ಅನ್ವಯ ವಿಚಾರ, ಜ್ಞಾನ ಸತ್ಯ ಆಗಿದ್ದರೂ ಕೂಡ ವಿಷಯ ಸತ್ಯ ಅಲ್ಲ. ಅದಕ್ಕೆ ಇದು ಯಾವುದೋ ಅಹಂ ಸುಖಿ ಅಹಂ ದುಃಖಿ ಅಂತ ಹೇಳ್ಬಿಟ್ಟು. ಇನ್ನು ವಿಷಯ ಎಂಬುದಕ್ಕಂಥದ್ದು ಸತ್ತಾಗಿದ್ದರೂ ಕೂಡ ಜ್ಞಾನ ಎಂಬುದಕ್ಕಂಥದ್ದು ಇದಾಗಿರಬೇಕು ಅಂತೇನಿಲ್ಲ ಅಲ್ವಾ, ಅದನ್ನು ಹೇಳ್ಬೋದು. ಹಾಗೆ ಜ್ಞಾನ ಸತ್ವೇ ವಿಷಯ ಸತ್ವಂ, ಜ್ಞಾನಸ್ಯ ಅಸತ್ವೇ ವಿಷಯಸ್ಯ ಅಸತ್ವ ಎಂಬುದಕ್ಕಂಥದ್ದು ವ್ಯಾಪ್ತಿ ಇಲ್ಲ ಅಂತ ಹೇಳಿದಾಗಾಯಿತು. ಯಾಕೆ ನಮ್ಮದ ಪ್ರಕಾರ ಬ್ರಹ್ಮಜ್ಞಾನ ಎಂಬುದು ಸತ್ಯ ಆಗಿದ್ದರೂ ಕೂಡ ವಿಷಯ ಎಂಬುದಕ್ಕಂಥದ್ದು ಮಿಥ್ಯ. ಅದು ಎರಡು ರೀತಿ ಹೇಳಬೇಕು. ವ್ಯತಿರೇಕ ವ್ಯಭಿಚಾರ ಹೇಳುವಾಗ ಭ್ರಮ ತೆಗೆದುಕೋಬೇಕು ಅಲ್ವಾ. ಬ್ರಹ್ಮಜ್ಞಾನ ಸತ್ಯ ನಮ್ಮದ ಪ್ರಕಾರ, ಆದರೆ ವಿಷಯ ಅಸತ್ವ, ರಜತ ಇಲ್ಲ. ಇದು ವ್ಯತಿರೇಕ ವ್ಯಭಿಚಾರಕ್ಕೆ ಅಲ್ವಾ. ಇದಕ್ಕೆ ಯಾವ ತಗೋಬೇಕು ನಾವು, ಅಹಂ ಸುಖಿ ಅಹಂ ದುಃಖಿ ಎಂಬತಕ್ಕಂಥ ಸಾಕ್ಷಿರೂಪ ಜ್ಞಾನ ಅದು ಆತ್ಮಸ್ವರೂಪ, ಆತ್ಮ ಸತ್ಯ. ಆದ್ದರಿಂದ ಜ್ಞಾನ ಸತ್ಯ ಆದರೂ ಕೂಡ ವಿಷಯವಾದಕ್ಕಂಥ ಸುದುಃಖ ಆದರೂ ಮಿಥ್ಯ ಅಂತ ನೀನು ಹೇಳ್ತೀವಿ. ಹಾಗಾದರೆ ಅನ್ಯ ವ್ಯಭಿಚಾರ ಅವರ ಮತ ಪ್ರಕಾರ, ನಮ್ಮ ಪ್ರಕಾರ ವ್ಯತಿರೇಕ ವ್ಯಭಿಚಾರ ಬರುತ್ತೆ ಅಂತ ಇಷ್ಟು ಹೇಳಿದ್ದರು ಅಲ್ವಾ. ಇನ್ನು ಮುಂದೆ ಅವಿದ್ಯಾಂಜೇವಮಿದಂ ಪ್ರಮಾಣ, ಇದು ಗೊತ್ತಾಯಿತು. ದೇವದತ್ತ ಪ್ರಮಾಣ ಗೊತ್ತಾಯಿತು. ಯಾಕೆ ಇನ್ನೊಂದು ಅನುಮಾನ ಇದೆ, ದೊಡ್ಡ ಅನುಮಾನ. ಅದು ದೇವದತ್ತ ಪ್ರಮಾಣ ಗೊತ್ತಾಗಿಲ್ಲ, ಯಾಕೆಂದ್ರೆ ಗೊತ್ತಾಯಿತು. ಇನ್ನೊಬ್ಬ ಯಜ್ಞದತ್ತಂದು ಇಟ್ಕೊಂಡು ಹೆಂಗೆ ಹೇಳೋದು ದೇವದತ್ತ ಪ್ರಮಾಣ ಅಲ್ಲ. ಅದು ತತ್ಸ್ಥ ದೇವದತ್ತನಲ್ಲಿ ಇರುವ ಪ್ರಾಗಭಾವಕ್ಕಿಂತ ಅತಿರಿಕ್ತ ಅಂತ ಹೇಳಿ ಯಜ್ಞದತ್ತನ್ನು ತಗೋಬೇಕು ನಾವು. ಅವಂದೇ ತೊಗೊಳಿಕ್ಕೆ ಬರುತ್ತಾ? ಅವೊಂದು ಜ್ಞಾನ ಏನಿದೆ, ಪ್ರಮ ಏನಿದೆ, ಅದು ಪ್ರಾಗಭಾವಕ್ಕಿಂತ ಅತಿರಿಕ್ತ ಆಗಲ್ಲ ಅವೊಂದು. ಅದಕ್ಕೋಸ್ಕರ ಬೇರೆ ತಗೋಬೇಕು. ದೃಷ್ಟಾಂತ ಅಲ್ವಾ, ದೃಷ್ಟಾಂತ ಕೊಟ್ಟಿದ್ದ ಹಾಗೇನೆ. ಈಗ ದೃಷ್ಟಾಂತದಲ್ಲಿ ವ್ಯಾಪ್ಯ ಮತ್ತು ವ್ಯಾಪಕಗಳು ಬಂತು ಅಂತ ಹೇಳಿದ್ರೆ ಅದರ ಪಕ್ಷದ ಸಮನ್ವಯ ಮಾಡ್ಬೋದು. ಏನು ಹೇಳ್ತಾ ಇದ್ದಾರೆ, ದೇವದತ್ತ ಪ್ರಮ ಎಂಬುದಕ್ಕಂಥದ್ದು ಅದು ಪಕ್ಷ. ದೇವದತ್ತನ ಯಥಾರ್ಥ ಜ್ಞಾನ ಏನಿದೆ ಅದು ಸ್ವತಸ್ಥ, ಅಂದರೆ ದೇವದತ್ತನಲ್ಲೇ ಇರತಕ್ಕಂಥ ಯಾವ ಪ್ರಮ ಇದೆ ಯಥಾರ್ಥ ಜ್ಞಾನ, ಅದರ ಪ್ರಾಗಭಾವ ಏನಿದೆ ಅದಕ್ಕಿಂತ ಅತಿರಿಕ್ತವಾದ ದೇವದತ್ತನ ಪ್ರಾಗಭಾವ ಇದೆ, ಅದಕ್ಕಿಂತ ಅತಿರಿಕ್ತವಾದ ಅಂತ ಅದಕ್ಕೆ ಕೃತ್ಯ ಹೇಳ್ತಾರೆ ಮುಂದಿನ ಇದರಲ್ಲಿ. ಪ್ರಾಗಭಾವ ಯಾಕೆ ಹೇಳಬೇಕು ಅಂದರೆ ಕೇವಲ ಸ್ವವ್ಯತಿರಿಕ್ತ ಯಾವುದು ತಸ್ಥ ಪ್ರಾಗಭಾವ ಅತಿರಿಕ್ತ ಅಂತ ಬೇಡ. ದೇವದತ್ತ ಪ್ರಮ ಅಂದರೆ ಅವನಿಗೆ ಬಂದಿರೋ ಅವನಿಗಿರೋ ಯಥಾರ್ಥ ಜ್ಞಾನ ಅಂತ ದೇವದತ್ತ ಪ್ರಮ ಅಂದರೆ ಅವನಿಗಿರೋ ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನ ಬರೋಕ್ಕೂ ಮುಂಚೆ ಇರೋ ಪ್ರಾಗಭಾವದ ಅದು ಹೋದ್ಮೇಲೆ ಇದು ಬರುತ್ತೆ ಯಥಾರ್ಥ ಜ್ಞಾನ. ಹಾಂ, ಅಂದರೆ ಆಯಿತು. ಅಲ್ಲಿ ಹೇಳ್ತಾ ಇರೋದು ಎಲ್ಲಿ ಈ ನೋಡಿ ದೃಷ್ಟಾಂತ ಸಮನ್ವಯ ಮಾಡ್ತೇನೆ ನೋಡಿ. ಈಗ ಯಾವುದಿದು ಅಭಿಗೀತ ಪ್ರಮ ಅಂತ ಕೊಟ್ಟರು. ಅಂದರೆ ಎಲ್ಲಿ ನಮಗೆ ದೇವದತ್ತನ ಪ್ರಮ ಅಂತ ನಾವು ಪಕ್ಷ ಮಾಡಿದ ಮೇಲೆ ಇನ್ಯಾವ ತಗೋಬೇಕು ನಾವು, ಯಜ್ಞದತ್ತನ ಪ್ರಮ ತಗೋಬೇಕು ಅಲ್ವಾ. ದೃಷ್ಟಾಂತ ಅಭಿಗೀತ ಪ್ರಮ ಅಂದರೆ ಏನು, ಎಲ್ಲಿ ನಮಗೆ ಪ್ರಮ ಎಂಬುದಕ್ಕಂತ ಇದೆ ಅಂತ ಸಿದ್ಧವಾಗಿದೆ ಅದು ತಗೋ, ಯಾವುದನ್ನು ತಗೋರಿ ಪರವಾಗಿಲ್ಲ ಅಲ್ವಾ. ಚೈತ್ರ ಪ್ರಮ, ಮೈತ್ರ ಪ್ರಮ, ಯಾವುದನ್ನು ತಗೋ ಪರವಾಗಿಲ್ಲ. ಈಗ ದೇವದತ್ತ ಯಜ್ಞದತ್ತನ ನಾವು ತಗೊಂಡಿದ್ದು ದೃಷ್ಟಾಂತ. ಹಾಗೆ ಯಜ್ಞದತ್ತನಲ್ಲಿರ್ತಕ್ಕಂಥ ಯಥಾರ್ಥ ಜ್ಞಾನ ಅದು ಯಜ್ಞದತ್ತ ಪ್ರಮ. ಆ ಯಜ್ಞದತ್ತ ಪ್ರಮ ಏನಿದೆ ಅದು ಪ್ರಮಾತ್ವ ಇದ್ದಿದ್ದರಿಂದ ಅದರಲ್ಲಿ
ಅದು ಪ್ರಮಾತ್ವ ಅದರಲ್ಲಿ ಇದ್ದಿದ್ದರಿಂದ ಅಂದರೆ ವ್ಯಾಪ್ಯ ಬಂತು. ಈಗ ಪ್ರಮಾತ್ವ ಬಂತು. ಅಭಿಗೀತ ಪ್ರಮ ಅಂದರೆ ಏನು? ಯಜ್ಞದತ್ತ ಪ್ರಮ ಇದಲ್ಲ, ಅದು ಪ್ರಮ ಆದ್ದರಿಂದ ಅಲ್ಲಿ ಪ್ರಮಾತ್ವ ರೂಪ ಹೇತು ಬಂತು ಅಂತ ಹೇಳಿದ ಮೇಲೆ ಇನ್ನೇನು ಬರಬೇಕೀಗ? ದೇವದತ್ತನಲ್ಲಿ ಇರುವ ಪ್ರಮ ಏನಿದೆ ಯಥಾರ್ಥ ಜ್ಞಾನ, ಅದರ ಪ್ರಾಗಭಾವ ಅದಕ್ಕಿಂತ ಅತಿರಿಕ್ತವಾಗಿರಬೇಕು. ಯಾಕೆಂದರೆ ಯಜ್ಞದತ್ತನ ಪ್ರಮಾದದಿಂದ ನಿವೃತ್ತಿ ಆಗಬೇಕಾಗಿದ್ದು ಯಜ್ಞದತ್ತನ ಪ್ರಾಗಭಾವ ಮಾತ್ರ, ಪ್ರಮ ಪ್ರಾಗಭಾವ ಥರ ಹೋಗಬೇಕಾಗಿದ್ದು ಅಲ್ವಾ? ಯಜ್ಞದತ್ತನಿಗೆ ಬಂದಿದ್ದಕ್ಕೆ ಯಥಾರ್ಥ ಜ್ಞಾನದಿಂದ ದೇವದತ್ತಕ್ಕಂಥ ಯಥಾರ್ಥ ಪ್ರಾಗಭಾವ ಹೋಗಲ್ಲ, ಅದಕ್ಕೆ ಅತಿರಿಕ್ತ ಅಂತ ಕೊಟ್ಟರು ಅಲ್ವಾ? ಹಾಗಾದರೆ ಯಜ್ಞದತ್ತ ಪ್ರಮಾದಲ್ಲಿ ಪ್ರಮಾತ್ವ ಇದೆ. ಅಲ್ಲಿ ತಸ್ಥ ಅಂದರೆ ದೇವದತ್ತನಲ್ಲಿ ಇರತಕ್ಕಂಥ ಯಾವ ಯಥಾರ್ಥ ಜ್ಞಾನ ಅಂದರೆ ಪ್ರಮ ಇದೆ, ಅದರ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಅನಾದಿಯಾದ ಒಂದು ವಸ್ತುವಿಗೆ ಧ್ವಂಸಿಕ ಆಗಿದೆ. ಯಾವುದು? ಯಜ್ಞದತ್ತನ ಪ್ರಮ. ಅದ್ಯಾವುದು? ದೇವದತ್ತನಿರತಕ್ಕಂಥ ಯಥಾರ್ಥ ಪ್ರಮ ಏನಿದೆ ಅದರ ಪ್ರಾಗಭಾವ ಏನಿದೆ ಅದಕ್ಕಿಂತ ಅತಿರಿಕ್ತವಾದದ್ದು ಅಂದರೆ ಯಜ್ಞದತ್ತಲಿಕ್ಕಂಥ ಪ್ರಾಗಭಾವ, ಅದು ಅನಾದಿ ಪ್ರಾಗಭಾವ, ಅದು ನಿವೃತ್ತಿ ಆಗ್ತಾ ಇದೆ ಅಂದರೆ ವ್ಯಾಪಕ ಬಂತು, ಈಗ ಸಾಧ್ಯ ಬಂತು. ಹಾಗಾದರೆ ದೃಷ್ಟಾಂತದಲ್ಲಿ ಹೇತು ಮತ್ತು ಸಾಧ್ಯಗಳು ಪ್ರಮಾತ್ವ ಮತ್ತು ತಸ್ಥ ಪ್ರಾಗಭಾವ ಅತಿರಿಕ್ತ ಅನಾದೇಹೇ ನಿವರ್ತಕತ್ವ ಎಂಬತಕ್ಕಂಥದ್ದು ವ್ಯಾಪಕ ಬಂತು ಅಂತ ಹೇಳಿದ ಮೇಲೆ ಪಕ್ಷದ ಕೂಡ ಸಮನ್ವಯ ಮಾಡಬೇಕೀಗ. ಪಕ್ಷದ ದೇವದತ್ತ ಪ್ರಮಾದಗಳು ಪ್ರಮಾತ್ವ ರೂಪವಾದ ಹೇತು ಇದೆ, ಅಲ್ಲೇನು ಬರಬೇಕು? ತಸ್ಥ. ಅಲ್ಲಿ ಪ್ರಾಗಭಾವನೆ ತೊಗೊಳಿಗೆ ಬರೋಲ್ಲ ಅಲ್ವಾ? ಅದಕ್ಕೆ ಅತಿರಿಕ್ತ ತಂದು ಕೊಟ್ಟರು ಅದನ್ನು. ಹಾಗಾದ್ರೆ ಏನು? ತನ್ನಲ್ಲಿ ಯಾಕೀಗ ಅವನೇ ಪ್ರಾಗಭಾವ ಅಂತ ಕೊಟ್ಬಿಟ್ರೆ ಅವನ ಪ್ರಾಗಭಾವ ಸಿದ್ಧ ಸಾಧನ ಅಂತ, ಅದು ಅವನ ಪ್ರಮಾದದಿಂದ ಅವನ ಯಥಾರ್ಥ ಜ್ಞಾನ ಪ್ರಾಗಭಾವ ಎಂಬುದು ಹೋಗುತ್ತೆ ಅಂತ ಗೊತ್ತೇ ಇದೆ. ಘಟ ಜ್ಞಾನ ಬಂದ ಘಟ ಪ್ರಾಗಭಾವಕ್ಕೆ ಹೋಗಲ್ವಾ? ಅದು ಇದ್ದೇ ಇದೆ. ಅದು ಪ್ರಯೋಜನ ನಮಗೆ ಅವಿದ್ಯೆ ಸಿದ್ಧ ಆಗಬೇಕು ನಮಗೆ ಅಲ್ವಾ? ಅವಿದ್ಯೆ ಸಿದ್ಧ ಆಗಬೇಕಾಗುತ್ತೆ ಪ್ರಾಗಭಾವಕ್ಕಿಂತ ಅತಿರಿಕ್ತ ಅಂತ ಹೇಳಬೇಕು. ಹಾಗಾದರೆ ದೇವದತ್ತನಲ್ಲಿ ಇರುವ ಪ್ರಮ ಏನಿದೆ ಅದರ ಪ್ರಾಗಭಾವ, ಯಾಕೆ ಪ್ರಾಗಭಾವ ಪ್ರಮಾದದಿಂದ ಹೋಗುತ್ತೆ, ಅದು ದೊಡ್ಡ ವಿಚಾರವಲ್ಲ. ಆಗ ನಮಗೆ ಆಯಿತು ಪ್ರಾಗಭಾವ ಸಿದ್ಧ ಆಯಿತು ಅಷ್ಟೇ ಅಲ್ಲ, ನಮ್ಗೆ ಅದೆಲ್ಲ ಬೇಕಾಗಿದ್ದು ಅವಿದ್ಯೆ ಸಿದ್ಧ ಆಗಬೇಕು ಅನುಮಾನದಿಂದ. ಅದಕ್ಕೆ ಹೇಳಬೇಕು ಪ್ರಾಗಭಾವಕ್ಕಿಂತಲೂ ಕೂಡ ಅತಿರಿಕ್ತವಾದ ಅನಾದಿಯಾದ ಧ್ವಂಸಿಕ ಅಂತ ಹೇಳಿದ್ರೆ ಅದ್ಯಾವ ತಗೋಬೇಕು ನಾವು? ಅವಿದ್ಯೆ. ದೇವದತ್ತನಕ್ಕಂಥ ಯಥಾರ್ಥ ಜ್ಞಾನ ಬಂದಾಗ ದೇವದತ್ತನಲ್ಲಿ ಇರತಕ್ಕಂಥ, ದೇವದತ್ತನನ್ನು ಆವರಣೆ ಮಾಡಿರತಕ್ಕಂಥ, ಆವರಿಸಲ್ಪಟ್ಟಿರತಕ್ಕಂಥ ದೇವದತ್ತನಲ್ಲೇ ಇರುವ ಯಾವುದು ಅನಾದಿಯಾದ ಅಂತ ಹೇಳಿ ವಸ್ತು ಅಂತ ಹೇಳಿದ್ರೆ ಅವಿದ್ಯೆ, ಅದರ ಪರಿಹಾರ ಆಗುತ್ತೆ. ಅಂದರೆ ಅವಿದ್ಯೆ ಸಿದ್ಧ ಆಯ್ತಲ್ಲ ಈಗ ಅಂತ ಹೇಳೋದು. ಗೊತ್ತಾಯ್ತು ಇಲ್ಲ? ಅತಿರಿಕ್ತ ಇವಾಗ ಯಾಕೆ ಬೇಕಿತ್ತು ಅದು ಮುಂದಿನ ಅನುಮಾನದಲ್ಲಿ ನಿಮಗೆ ಕೃತ್ಯ ಹೇಳಿದ್ರೆ ಗೊತ್ತಾಗುತ್ತೆ. ಈಗ ಇದಿಲ್ಲ, ಗೊತ್ತಾಗಿಲ್ಲ ನಿಮಗೆ. ನಾ ಹೇಳ್ತಾ ಇರೋದೇ ಅಂದರೆ ಪ್ರಾಗಭಾವ ಅತಿರಿಕ್ತ ಅಂತ ಹೇಳಿಲ್ಲ ಅಂದರೆ ಪ್ರಾಗಭಾವ ಸಿದ್ಧ ಆಯಿತು, ಸಿದ್ಧ ಸಾಧನ ಆಗುತ್ತೆ. ನಮ್ಗೆ ಅವಿದ್ಯೆ ಸಿದ್ಧ ಆಗಬೇಕು ನಮಗೆ ಅನುಮಾನದಿಂದ. ಅವಿದ್ಯೆ ಸಿದ್ಧ ಆಗಬೇಕು ಅಂತ ಅಂದ್ಬಿಟ್ಟು ಅವನ ಪ್ರಾಗಭಾವ ಮತ್ತೆ ಏನು ಹೇಳಿದ್ದೇನೀಗ ಅವರು? ಅವಿದ್ಯೆ ಅಂತ ಕಿಂ ಪ್ರಮಾಣಂ ಅಂದರೆ ಅನುಮಾನವೇ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲ ಹಂಗಂದ್ರೆ ಈ ಥರ ಯಾವ್ದು ಬೇಕಾದ್ರೂ ಇಟ್ಕೊಬೋದು. ಘಟ ಪ್ರಾಗಭಾವಕ್ಕೆ ಪ್ರಾಗಭಾವ ನಾಶ, ಆಮೇಲೆ ಇನ್ನೊಂದೇನೋ ಒಂದು ನಾಶ ಕೂಡ ಘಟ ಆಯ್ತು. ಅದನ್ನು ಸಮಾನ ಯೋಗಕ್ಷೇಮ ದೋಷ ನಾವು ಹೇಳ್ತೀವಲ್ಲ, ಅದನ್ನು ನಾವು ಹೇಳೋದು ಹಾಗೇನೆ ಹೇಳೋದು. ನೀವು ಯಾವುದೋ ಅನುಮಾನದಿಂದನೇನು ಈ ರೀತಿ ಅನುಮಾನ ಮಾಡ್ಕೊಂಡೇನು ಯಾವುದೋ ವಸ್ತು ಸಾಧನೆ ಮಾಡೋದಾದರೆ ಅಲ್ವಾ, ಘಟತ್ವ ಹೇಳಿದ್ರು ನಾವು, ಅದು ಸಮಾನ ಯೋಗಕ್ಷೇಮ ದೋಷನ ಅದೇ ಹೇಳೋದು. ಅವರು ಸಾಧನೆ ಮಾಡೋ ಅನುಮಾನಗಳು 3 ಅನುಮಾನ ಇದೆ. 2 ಚಿತ್ಸುಕ ಹೇಳಿದ್ದು, 1 ವಿವರಣಕಾರ ಹೇಳೋದು. ಆ 3 ಕೂಡ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಈಗ ಅವ್ರ ಪ್ರಕಾರನೂ ಕೂಡ ಇವಾಗ ದೇವದತ್ತ ಪ್ರಮಾಗೆ ಅದು ಪ್ರಾಗಭಾವ ಹೋಗಿದ್ರಿಂದ ಪ್ರಮ ಬಂದಿರೋದ್ರಿಂದ ಅಷ್ಟೇ ಕಾರಣ ಸಾಕು. ಅವಿದ್ಯೆನ ಏನಕ್ಕೆ ಅರ್ಥ ಆಗ್ತಾ ಇಲ್ಲ ನನಗೆ. ಅವಿದ್ಯೆಯಲ್ಲಿ ಪ್ರಮಾಣ ಹೇಳಬೇಕೀಗ, ಅನುಮಾನ ಪ್ರಮಾಣ ಹೇಳ್ತಾ ಇದ್ದಾನೆ. ಅವನು ಸಿದ್ಧ ಆಗಬೇಕಾಗಿದ್ದು ಯಾವುದು ವಸ್ತು? ಈಗ ಅವಿದ್ಯೆ ಸಾಧನೆ ಮಾಡಬೇಕು. ಈಗ ಕೇವಲ ಅವನೇನು ಮಾಡಬೇಕು ಅಂತ ದೇವದತ್ತನ ಪ್ರಮ ಏನಿದೆ ಅದು ಪ್ರಾಗಭಾವ ಅಂತ ಬೇಡ ಈಗ ಅಲ್ವಾ? ದೇವದತ್ತನ ಪ್ರಮೆ ಏನಿದೆ
ಅವನಲ್ಲಿರತಕ್ಕಂಥ ಯಾವುದೋ ಒಂದು ಅನಾದಿಯಾದ ಒಂದು ಧ್ವಂಸಿಕ ಅಂತ ನಾವು ಹೇಳಿಬಿಟ್ವಿ ಅಂದರೆ ವಸ್ತು ಧ್ವಂಸಿಕ ಅಂದರೆ ಅನಾದಿಯಾದದ್ದು ಪ್ರಾಗಭಾವ, ಅದು ಧ್ವಂಸ ಆಯಿತು ಅಂತ. ಪ್ರಾಗಭಾವ ಧ್ವಂಸ ಆಗುತ್ತೆ ಅಂತ ಗೊತ್ತೇ ಇದೆ, ಅದು ಸಾಧನೆ ಮಾಡೋದೇ. ಅವಿದ್ಯೆ ಸಿದ್ಧ ಆಯಿತಾ ಈಗ? ಹಾಗೆ ಅದು ಅರ್ಥಾಂತರದ ದೋಷ ಬಂತು, ಸಿದ್ಧ ಅಂತ ದೋಷ ಬಂತು. ಅದಕ್ಕೆ ಪ್ರಾಗಭಾವವನ್ನು ಬಿಟ್ಟು ಬೇರೆ ಒಂದು ವಸ್ತು ಸಿದ್ಧ ಆಗಬೇಕು, ಅದು ಅವಿದ್ಯಾ ಅಂತ ಅವನು ಹೇಳ್ತಾ ಇದ್ದಾನೆ ಅಲ್ವಾ. ಮುಂದಿನ ಅನುಮಾನ, ವಿವರಣೆಕಾರ ಅನುಮಾನದಲ್ಲಿ ಪ್ರತಿಯೊಂದಕ್ಕೂ ಅವನು ಕೃತ್ಯ ಕೊಡ್ತಾನೆ. ಪ್ರಾಗಭಾವ ಅಂತ ಯಾಕೆ ಕೊಡಬೇಕು, ಆಮೇಲೆ ಸ್ವಪ್ರಾಗಭಾವ ಅತಿರಿಕ್ತ, ಸ್ವವಿಷಯ ಆವರಣ, ಆಮೇಲೆ ಸ್ವದೇಶ ವೃತ್ತಿ, ಅಜ್ಞಾನ ನಿವೃತ್ತಿಕ ಅಂತ ಅವನು ಹೇಳ್ತಾನೆ. ಆಗ ಒಂದೊಂದಕ್ಕೆ ಅವನೇ ಕೃತ್ಯ ಕೊಡ್ತಾನೆ ಅವನು. ಒಂದು ಅದೃಷ್ಟದಲ್ಲಿ ಒಂದು ಇದರಲ್ಲೆಲ್ಲ ನಾವು ಹೇಳಿದ್ರಲ್ಲ, ಘಟ ಉಪಾದಾನ ಮಣ್ಣು ಅದೆಲ್ಲ ಬಿಟ್ಟು ಅತಿರಿಕ್ತವಾದ ತಂತುನು ಸಾಧನೆ ಮಾಡ್ಬಿಡ್ಬೋದು ಈ ಅನುಮಾನ. ಹೌದು, ಮಾಡ್ಬೋದು. ಅದೇ ನಾವು ಹೇಳೋದು ಅಲ್ವಾ. ಈ ರೀತಿಯ ಅನುಮಾನ ಹಾಗಾದರೆ ಆಯ್ತದೆ ಪ್ರಮಾತ್ವಾತ್ ಅಂತ ಹೇಳಿದಾಗ ಅನುಮಾನಂ ಮಾನಂ ಇತಿ ಚೇನ್ನ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಏನು, ನೀವು ಈ ರೀತಿ ಇಟ್ಕೊಂಡು ಯಾವುದಾದ್ರೂ ವಸ್ತು ನೀವು ಸಾಧನೆ ಮಾಡೋದಾದರೆ ಘಟ ಅಲ್ವಾ, ಅಯಂ ಘಟ ಘಟೋಯಂ ಅಂತಿದೆ ನೋಡು, ಅದು ಪಕ್ಷ. ಅಯಂ ಘಟ ಏತದ್ ಘಟ ಪ್ರಾಗಭಾವ ವ್ಯತಿರಿಕ್ತ ಅನಾದೇಹೇ ನಿವರ್ತಕ ಘಟತ್ವ ಘಟಾಂತರವನ್ನು ಯಾಕೆ ಸಾಧನೆ ಮಾಡಬಾರ್ದು? ಅದೇ ಹೇಳೋದು ನೀವು ಹೇಳಿದಂತೆ. ಈಗ ಉದಾಹರಣೆಗೆ ಘಟಾಂತರದಲ್ಲಿ ಯಾವುದು ಪಕ್ಷ ಮಾಡಿದ್ದೇವೆ ಅದಕ್ಕಿಂತ ಭಿನ್ನವಾದ ಘಟಾಂತರದಲ್ಲಿ ಘಟತ್ವ ಎಂಬುದಕ್ಕಂಥ ಹೇತು ಇದೆ. ಹಾಗೆ ವ್ಯಾಪ್ಯ ಬಂತು ದೃಷ್ಟಾಂತದಲ್ಲಿ. ಅದು ಬಂದಾಗ ಏತದ್ ಘಟ ಅಂದರೆ ಪಕ್ಷ ಮಾಡಿರತಕ್ಕಂಥ ಘಟ ಯಾವುದಿದೆ ಅದರ ಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಅನಾದಿಯಾದ ಒಂದು ವಸ್ತುವನ್ನು ನಿವರ್ತನೆ ಮಾಡುವಂತಾಗಲಿ ಅಲ್ವಾ. ಯಾವುದು ಈ ಘಟ ಎಂಬುದಕ್ಕಂಥದ್ದು ಏನಿದೆ ಅದು ಘಟತ್ವ ಎಂಬುದಕ್ಕಂಥದ್ದು ಇದ್ದಿದ್ದರಿಂದ ಏತ ಘಟ ಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಅನಾದಿಯಾದ ವಸ್ತುವನ್ನು ಯಾಕೆ ನಿವೃತ್ತಿಗೊಳಿಸಬಾರದು ಅಂತ ವಸ್ತು ಸಿದ್ಧಿ ಆಗಲಿ. ಹಾಗಾದರೆ ಘಟದಿಂದ ನಿವೃತ್ತಿ ಆಗತಕ್ಕಂಥ ವಸ್ತು ಯಾವುದಿದೆಯೋ ಅದು ಘಟದಿಂದ ನಿವೃತ್ತಿ ಆಗೋ ವಸ್ತು ಯಾವುದಿದೆ? ಘಟದಿಂದ ನಿವೃತ್ತಿ ಆಗೋ ವಸ್ತು ಯಾವುದೂ ಇಲ್ಲ. ಇನ್ನು ಘಟ ಜ್ಞಾನ ಬಂದಾಗ ಘಟ ಪ್ರಾಗಭಾವ ಬೇಕಾದ್ರೆ ಹೋಗ್ಬೋದು ಬೇಕಾದ್ರೆ ಅಷ್ಟೇ. ಅದಕ್ಕೆ ಘಟ ಪ್ರಾಗಭಾವ ಅತಿರಿಕ್ತ ಕೊಟ್ಬಿಟ್ಟಿದ್ದೇವೆ ನಾವು. ಘಟತ್ವ ಅಂತಂದ್ರೆ ಘಟಾಂತರವತೀತಿ ಆಭಾಸ ಸಮಾನ ಯೋಗಕ್ಷೇಮ ಅಲ್ವಾ. ಅದಕ್ಕೋಸ್ಕರ ಅದು ಹೇಳಿಕ್ಕೆ ಬರೋದಿಲ್ಲ. ಏತೇನ ಅದಕ್ಕೆ ಇನ್ನೊಂದು ಅನುಮಾನ ಮಾಡ್ತೀವಿ ಅಂತ ನಾವು. ವಿಗೀತ ಭ್ರಮ. ವಿಗೀತ ಭ್ರಮ ಅಂದರೆ ಏನು? ಸಂಶಯಗ್ರಸ್ತವಾದಕ್ಕಂಥ ಭ್ರಮ ಏನಿದೆ ಅದು. ಮೊದಲು ಯಥಾರ್ಥ ಜ್ಞಾನವನ್ನು ಇಟ್ಕೊಂಡು ಅನುಮಾನ ಮಾಡ್ದ, ಈಗ ಭ್ರಮೆಯನ್ನೇ ಇಟ್ಕೊಂಡು ಹೇಳ್ತಾರೆ. ವಿಗೀತ ಭ್ರಮ ವಿವಾದಕ್ಕೆ ಗ್ರಸ್ತವಾದಕ್ಕಂಥ ವಿಭ್ರಮ ಏನಿದೆ ಅದು ಏತಜ್ಜನಕ ಅಂದರೆ ಏತಜ್ಜನಕ ಈ ಭ್ರಮವನ್ನು ಹುಟ್ಟಿಸ್ತಕ್ಕಂಥ ಅಭಾದ್ಯ ಜನಕ ಅಭಾದ್ಯಕ್ಕಿಂತ ಅತಿರಿಕ್ತವಾದ ಅತಿರಿಕ್ತ ಉಪಾದಾನಕ ಅಂದರೆ ಭ್ರಮವನ್ನು ಏತಜ್ಜನಕ ಅಂದರೆ ಏನು? ಪಕ್ಷವನ್ನಾಗಿ ಮಾಡಿರತಕ್ಕಂಥ ಯಾವ ಭ್ರಮೆ ಇದೆ ಅದಕ್ಕೆ ಜನಕವಾಗಿರ್ತಕ್ಕಂಥ ಮತ್ತು ಅಭಾದ್ಯಕ್ಕಿಂತ ಅತಿರಿಕ್ತವಾದ ಯಾವುದೋ ಒಂದು ಉಪಾದಾನವಾದ ಕಾರಣ ಉಳ್ಳದ್ದು ಉಪಾದಾನಕ. ಹರಿ ಭ್ರಮ ಬರಬೇಕಾಗಿದೆ, ಉಪಾದಾನಕ ಅವಿದ್ಯೆ ಅಂತ ಹೇಳಿದಾಗಾಯಿತು ಅಲ್ವಾ. ಉಪಾದಾನಕ ವಿಭ್ರಮತ್ವಾತ್ ಸಂಪ್ರತಿಬಂಧವತ್ ಅಂದರೆ ಯಜ್ಞದತ್ತ ವಿಭ್ರಮ ತಗೊಳ್ಳಿ ಅಲ್ವಾ. ಯಜ್ಞದತ್ತನ ವಿಭ್ರಮದಲ್ಲಿ ವಿಭ್ರಮತ್ವ ಇದೆ. ಅದು ಏತಜ್ಜನಕ ಅಂದರೆ ಏನು? ಈ ವಿಭ್ರಮವನ್ನು ಪರಿಹಾರ ಮಾಡತಕ್ಕಂಥ ಯಾವುದು ವಿಭ್ರಮ? ಈ ವಿಭ್ರಮ ಅಂದರೆ ಯಾವುದು? ಪಕ್ಷದಲ್ಲಿರ್ತಕ್ಕಂಥ ವಿಭ್ರಮ ಏನಿದೆ ಅದಕ್ಕೆ ಜನಕವಾದ ಆಮೇಲೆ ಅಭಾದ್ಯ ಅತಿರಿಕ್ತವಾದ ಅಂದರೆ ಅಭಾದ್ಯ ಅತಿರಿಕ್ತವಾದ ಅಂದರೆ ಯಾವುದು? ಅಂತಃಕರಣ ಅಂತ ಅಲ್ವಾ. ಅದರಿಂದ ನಿವೃತ್ತವಾದ ಯಾವುದು? ಅಭಾದ್ಯಕ್ಕಿಂತ ಅತಿರಿಕ್ತವಾದ, ಬಾಧ್ಯ ಆಗಿರಬಾರದು, ಅಭಾದ್ಯ ಅತಿರಿಕ್ತವಾದ ಯಾವ ಪ್ರಮ ಇದೆ ಅದರಿಂದ ನಿವೃತ್ತಿ ಹೊಂದತ್ತೆ. ಯಾವುದು? ಯಜ್ಞದತ್ತನ ಅಂತಃಕರಣ ಎಂಬುದಕ್ಕಂಥ ತಗೋಬೇಕು ನಾವು. ಯಜ್ಞದತ್ತನ ಅಂತಃಕರಣ ಅಲ್ವಾ, ಅದೇನು ಬಾಧ್ಯ ಆಗುವುದಿಲ್ಲ. ಹಾಗಾದರೆ ಅಭಾದ್ಯಕ್ಕಿಂತ ಅತಿರಿಕ್ತವಾಗಿರತಕ್ಕಂಥದ್ದು ಒಂದು ಪ್ರಮಾ ನಿವೃತ್ತಿ ಅಂತ ಹೇಳಿದ್ರೆ ಅಂತಃಕರಣ ಇದಲ್ಲ ಅದು ಅಂತ ಅರ್ಥ.
ಅದ ಅಂತಃಕರಣ ಅಂತ ಹೇಳಿದ್ರೆ ಅದರ ಮುಂದೆ ನಾನು ಹೋಗ್ತಾ ಇದ್ದೇನೆ. ಏತೇನ ನೋಡು ವಿಭ್ರಮಾತ್ವ ಎಂಬುದು ಇದರಲ್ಲಿದೆ. ಯಾವುದರಲ್ಲಿ? ದೇವದ ಯಜ್ಞದತ್ತನ ಭ್ರಮದಲ್ಲಿ ವಿಭ್ರಮಾತ್ವ ಇದೆ. ಅಲ್ಲಿ ಏತಜ್ಜನಕವಾದ ಇವರು ಬರೀತಾರೆ ನೋಡು, ಏತೇನ ವಿಗೀತ ರಾಯರ ಬರೀತಾರೆ. ವಿವಾದ ವಿಷೀಭೂತ ಅಂದರೆ ದೇವದತ್ತ ಭ್ರಮ ಅಂದರೆ ದೇವದತ್ತನ ಭ್ರಮ ಏನಿದೆ ಅದು ಏತದ ಇತಿ ಏತಸ್ಯ ವಿಗೀತ ಭ್ರಮಸ್ಯ. ಏತಸ್ಯ ಅಂದ್ರೇನು? ದೇವದತ್ತನ ಭ್ರಮೆ ಏನಿದೆ ಅದಕ್ಕೆ ಯಾವುದು ಜನಕವಾಗಿದೆ, ಅಬಾಧ್ಯವಾಗಿದೆ, ತದ ಅತಿರಿಕ್ತವಾದ ಉಪಾದಾನ ತಗೋಬೇಕು. ಜನಕವಾಗಿದ್ದ ಅಬಾಧ್ಯವಾದದ್ದು ಯಾವುದು? ಅಂತಃಕರಣ. ಅಂತಃಕರಣದಿಂದ ಅವನಿಗೆ ಆ ಭ್ರಮೆ ಬಂದಿದ್ದಲ್ವಾ, ಅದು ಅಬಾಧ್ಯ. ಅಂತಃಕರಣ ಅಬಾಧ್ಯವಾದ ಅದಕ್ಕಿಂತ ಅತಿರಿಕ್ತವಾದ ಯಾವುದೋ ಒಂದು ಉಪಾದಾನ ಇರಬೇಕು ಅಂದರೆ ಅದು ಅವಿದ್ಯೆನೇ ಉಪಾದಾನ ಉಳ್ಳದ್ದಾಗಿದೆ. ದೃಷ್ಟಾಂತದಲ್ಲಿ ಮೈತ್ರ ಭ್ರಮ ತಗೊಂಡಿರುವರು, ಅದರಲ್ಲಿ ದೇವದತ್ತ ಭ್ರಮ ಜನಕವಾದ ಅಲ್ವಾ, ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಯಾವುದು? ಮೈತ್ರಿಯ ಅಂತಃಕರಣ, ಅದು ಉಪಾದಾನವಾಗಿದೆ. ಆದ್ದರಿಂದ ಸಾಧ್ಯಂ ಬೋಧ್ಯಂ ಅಂದರೆ ಸಾಧ್ಯ ಮತ್ತು ಸಮನ್ವಯ ಆಯಿತು. ಭ್ರಮಾಂತರೇ ಅಂಶತಃ ಸಿದ್ಧಾಂತವಾರಣಯ ವಿಗೀತ ಇದೆ ಪಕ್ಷ ವಿಶೇಷಣಂ. ಅಬಾಧ್ಯ ಅತಿರಿಕ್ತ ಅಂತ ಯಾಕೆ ಕೊಟ್ಟರು ಸಾಧ್ಯದಲ್ಲಿ? ಹಾಗಾದ್ರೆ ಇಷ್ಟೇ ಹೇಳ್ಬೇಡ. ವಿಗೀತ ದೇವದತ್ತ ಭ್ರಮ ಏತಜ್ಜನಕ ಅಬಾಧ್ಯ ಅತಿರಿಕ್ತ ಅಂತಿದೆ ನೋಡಿ, ಅಲ್ಲಿ ಯಾವ್ದು ಹೇಳಬೇಕು? ಏತಜ್ಜನಕ ಅಬಾಧ್ಯ ಅತಿರಿಕ್ತ ಅದಿಲ್ಲ. ಜನಕ ಅತಿರಿಕ್ತ ಜನಕ ಅತಿರಿಕ್ತ ಅಂತಂದ್ರೆ ಅಬಾಧ್ಯ ಕೊಟ್ಟಿಲ್ಲ ಅಂದರೆ ಅಂದರೆ ಏನು ಹೇಳಿದಾಗಾಯಿತು? ಸಾಧ್ಯದಲ್ಲಿ ಅಬಾಧ್ಯ ಅತಿರಿಕ್ತ ಅಂತ ಕೊಟ್ಟಿದ್ದಕ್ಕೆ ಸಾಧ್ಯದಲ್ಲಿ ಆತ್ಮಾದ್ಯುಪಾದಾನಕ ಉಪಾದಾನಕತ್ವೇನ ಅರ್ಥಾಂತರ ಸಿದ್ಧಾಗತ್ತೆ ಎಂಬ ಉದ್ದೇಶದಿಂದ ಅಬಾಧ್ಯ ಅತಿರಿಕ್ತ ಅಂತ ಕೊಟ್ಟರು. ಈಗ ಉದಾಹರಣೆಗೆ ಏನು ಯಾವ ತಗೊಂಡ್ವಿ ನಾವು? ವಿಗೀತ ಭ್ರಮ ಏತಜ್ಜನಕ ಅಬಾಧ್ಯ ಅತಿರಿಕ್ತ ಇಲ್ಲ. ಈಗ ಏತಜ್ಜನಕ ಉಪಾದಾನಕ ಅಷ್ಟೇ ತಗೊಂಡ್ರೆ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಉಪಾದಾನವಾಗಿ ಉಳ್ಳದ್ದು ಅಂತ ಹೇಳಿದ್ರೆ ಅದು ಆತ್ಮನೇ ಇರೋದು. ಅವನ ಅಬಾಧ್ಯ, ಅವನು ಆತ್ಮ ಬಾಧ್ಯ ಆಗೋದ್ರೆ ಯಾವತ್ತೂ ಕೂಡ. ಹಾಗಾದ್ರೆ ಅಬಾಧ್ಯಕ್ಕಿಂತ ಅತಿರಿಕ್ತ ಕೊಳ್ಳಿಲ್ಲ ನಾವು ಅಂತ ಹೇಳಿಬಿಟ್ರೆ ಏತಜ್ಜನಕವಾದಕ್ಕಂಥ ಅಂದರೆ ಯಾವ್ದು ತೊಗೊಂಡ್ವಿ ನಾವೀಗ? ಆತ್ಮನನ್ನು ತೊಗೊಂಡ್ವಿ ನಾವು. ಹಾಗಾದ್ರೆ ಆತ್ಮ ಸಿದ್ಧ ಆದ ಅಷ್ಟೇ, ಆತ್ಮನೇ ಉಪಾದಾನವಾಗಿ ಉಳ್ಳದ್ದು ಅಂತ ಸಿದ್ಧ ಆಯಿತು. ಅದು ಸಿದ್ಧವಾದಂಥ ದೋಷ ಬರುತ್ತೆ ಅಥವಾ ಅರ್ಥಾಂತರ ದೋಷ ಬರುತ್ತೆ. ಅದಕ್ಕೆ ಹೇಳಬೇಕು ಅಬಾಧ್ಯ ಅತಿರಿಕ್ತ ಅಂತ ಹೇಳಬೇಕು. ಎಲ್ಲವೂ ಕೂಡ ಬಾಧ್ಯ ಆಗಿರುತ್ತೆ, ಆತ್ಮ ಮಾತ್ರ ಅಬಾಧ್ಯ. ಹಾಗಾದ್ರೆ ಅಬಾಧ್ಯ ಅತಿರಿಕ್ತ ಅಂದರೆ ಆತ್ಮನನ್ನು ಬಿಟ್ಟು ಬೇರೆದು ಅಂತ ಹೇಳಿದ್ರೆ ಆಗ ಅವಿದ್ಯೆಯೇ ತಗೋಬೇಕು. ಅದು ಹೇಳಿದ್ದು ಅಬಾಧ್ಯ ಅತಿರಿಕ್ತ ಐತಿ. ಪರಮತೆ ಸಾಧ್ಯ ಅಪ್ರಸಿದ್ಧಿ ವಾರಣಾಯ ಏತಜ್ಜನಕ ಅಂತ. ಸಾಧ್ಯವೇ ಅಪ್ರಸಿದ್ಧ ಹಾಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಏತಜ್ಜನಕ ಅಂತ ಹೇಳಬೇಕು. ಅಬಾಧ್ಯ ಅತಿರಿಕ್ತವಾದಕ್ಕಂದ್ರೆ ಉಪಾದಾನ ಉಳ್ಳದ್ದು ಅಂದರೆ ಯಾವುದಪ್ಪ ಅದು? ಯಾವುದಕ್ಕೆ ಉಪಾದಾನ ಕಾರಣ ಅಂತ ಹೇಳಬೇಕಾದ್ರೆ ಆಗ ಏತಜ್ಜನಕ ಅಂತ ಹೇಳಬೇಕು. ಅಂದರೆ ಏನು? ಸಾಧ್ಯದಲ್ಲಿರಕ್ಕಂಥ ಯಾವ ದೇವದತ್ತ ಇದ್ದಾನೆ ಅವನ ಭ್ರಮಕ್ಕೆ ಜನಕವಾದ ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಉಪಾದಾನ ಅಂತ ಹೇಳಿದ್ರೆ ಅದ್ಯಾವುದಾಗಿರಬೇಕು? ಅವಿದ್ಯೆನೇ ಆಗಿರಬೇಕು ಅಂತ ಕೊಟ್ಟರು. ಏತಜ್ಜನಕ ಅಬಾಧ್ಯ ಅತಿರಿಕ್ತ ಕಾರಣಕ ನೋಡು, ಅಲ್ಲಿ ಕಾರಣಕ ಅಂತ ಹೇಳಿದರೆ ಏತಜ್ಜನಕವಾದ ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಕಾರಣವುಳ್ಳದ್ದು, ಉಪಾದಾನಕ ಅಲ್ಲ, ಕಾರಣವುಳ್ಳದ್ದು ಅಂತ ಅಷ್ಟೇ ಹೇಳಿಬಿಟ್ರೆ ತಾರಶ ಪ್ರಾಗಭಾವಾದಿ ಜನ್ಯತ್ವೇನ, ಪ್ರಾಗಭಾವವು ಕೂಡ ಕಾರ್ಯತ್ವಾವಚ್ಛಿನ್ನಪತಿ ಪ್ರಾಗಭಾವವು ಕಾರಣ. ಇಲ್ಲಿ ಖಾಲಿ ಇದ್ದಿರ್ತಾನೆ ಘಟ ಬರೋದು, ಹಾಗೆ ಆಯ್ತಲ್ಲಿ ಕಾರಣ ಆಗೋಯ್ತದು, ಉಪಾದಾನವಲ್ಲ ಪ್ರಾಗಭಾವ ಎಂಬುದು. ಅದಕ್ಕೋಸ್ಕರ ಪ್ರಾಗಭಾವ ಅತಿರಿಕ್ತ ಅಂತ ಅದು ಕೊಟ್ಟಿದ್ದರು ನೋಡಿ. ಏತಜ್ಜನಕ ಅಬಾಧ್ಯ ಅತಿರಿಕ್ತ ಕಾರಣಕ ಇತ್ತೇ ಹೋಗ್ತೆ ತಾದೃಶ ಪ್ರಾಗಭಾವಾದಿ ಅಂದರೆ ದೇವದತ್ತನ ಪ್ರಮಾವನ್ನು ಉಂಟು ಮಾಡತಕ್ಕಂಥ ಯಾವ ದೇವದತ್ತನ ಪ್ರಾಗಭಾವಾದಿಗಳ ಜನ್ಯವಾದ್ದರಿಂದ ಅರ್ಥಾಂತರದ ವಾರಣೆ ಉಪಾದಾನ ಅಂತ ಕೊಡಬೇಕು. ಅದು ಉಪಾದಾನವಲ್ಲ. ಅನೇನ ಭ್ರಮ ಉಪಾದಾನಂ ಅಜ್ಞಾನಂ ಸಿದ್ಧತಿ. ಹಾಗೆ ಭ್ರಮಕ್ಕೆ ಉಪಾದಾನ ಕಾರಣ ಒಂದು ಅಜ್ಞಾನ ಸಿದ್ಧಿಯಾಯಿತು ಅಂತ ಸಾಧನೆ ಮಾಡ್ತಾರೆ. ನಿರಸ್ತಂ ಅಂತ ಹೇಳಿದ್ರು. ಯಾವುದು? ಪ್ರಾಗಭಾವ
ಘಟ ಇದು ದೇವದತ್ತ ಪ್ರಮಾಗೆ ಅದರ ಪ್ರಾಗಭಾವ ನಿವಾರಣೆ ಆಗೋದ್ರಿಂದ ದೇವದತ್ತ ಪ್ರಮ ಅವನಿಗೆ ಬರುತ್ತೆ, ಅದು ಸಿದ್ಧ ಸಾಧನತ. ಆದರೆ ಅದರ ಅತಿರಿಕ್ತವಾದ ಒಂದು ಉಪಾದಾನ ಕಾರಣ ಇರಬೇಕು ಜ್ಞಾನಕ್ಕೆ ಅಂತ. ಇದು ಉಪಾದಾನ ಕಾರಣ ಆಗಲ್ಲ. ಹಾಂ, ಯಾವುದು ಪ್ರಾಗಭಾವ ಉಪಾದಾನ ಕಾರಣವಲ್ಲ, ಕಾರಣ ಅಷ್ಟೇ. ಕಾರ್ಯತ್ವ ಅವಚ್ಛಿನ್ನ ಪ್ರತಿ ಪ್ರಾಗಭಾವ ಕಾರಣ ಅಷ್ಟೇ ಹೊರತಾಗಿ ಅಲ್ವಾ. ಘಟವನ್ನು ಕುರಿತು ಘಟ ಪ್ರಾಗಭಾವ ಕೂಡ ಕಾರಣ, ಅದು ಉಪಾದಾನ ಕಾರಣವಲ್ಲ. ಪ್ರಾಗಭಾವವೇ ಘಟ ಪರಿಣಾಮ ಹೊಂದಿದ್ದಲ್ಲ ಮಣ್ಣು, ಅಂದರೆ ಕಾರಣಕ್ಕ ಅಂತೇಳಿ ದೋಷ ಬರುತ್ತೆ ಅಲ್ವಾ. ಸಿದ್ಧ ಸಾಧನ ಅಂತ ಹೇಳ್ಬೋದು, ಅದು ಒಪ್ಪೇ ಇದ್ದೀವಿ ಅಂತ. ಅಥವಾ ಪ್ರಾಗಭಾವ ಸಿದ್ಧ ಆಯಿತು ಅಷ್ಟೇ, ನನಗೆ ಅಜ್ಞಾನ ಸಿದ್ಧಿ ಆಗಿರಲಿಲ್ಲ, ಅದಕ್ಕೆ ಅರ್ಥ ಅಂತಾರೆ. ಯಾವುದನ್ನು ಸಾಧ್ಯ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಹೋಗ್ತಾರೋ ಅದು ಸಿದ್ಧ ಆಗಿದೆ, ಬೇರೆ ಯಾವುದು ಸಿದ್ಧ ಆಯಿತು ಅಂತ ಅರ್ಥ ಅಂತಾರಲ್ವಾ. ಯಾರಿಗೋ ಒಬ್ಬರು ಜ್ಞಾನ ಬರಬೇಕಂದ್ರೆ ಆ ಜ್ಞಾನದ ಅಭಾವ ನಾಶ ಆಗಿದ್ದಕ್ಕೆ ಜ್ಞಾನ ಬಂದಿಲ್ಲ, ಅವಿದ್ಯೆ ಉಪಾದಾನ ಪರಿಣಾಮ ಆಗಿ ಅವಿದ್ಯೆ ಇದ್ದಿದ್ದರಿಂದ ಬ್ರಹ್ಮ ಬಂದಿದ್ದು ಅಂತ. ಅದು ನಾವು ಹೇಳ್ತೇವೆ. ಅಜ್ಞಾನ ಇದ್ದ ಅಜ್ಞಾನ ರೂಪವಾದಕ್ಕಂಥ ಶುಕ್ತಿ ಎಂಬ ಅಧಿಷ್ಠಾನ ಜ್ಞಾನ ಇಲ್ಲದೆ ಇದ್ದಿದ್ದಂದರೆ ಬ್ರಹ್ಮ ಬಂದಿದ್ದು ನಾವು ಅದೇ ಹೇಳ್ತೀವಿ. ಅಷ್ಟಂಶದಲ್ಲಿ ಪರವಾಗಿಲ್ಲ. ಹಾಗಾದರೆ ಏನು ಹೇಳಬೇಕಾಯಿತು? ನಿರಸ್ತಂ ಅಂತ ಹೇಳಿಬಿಟ್ರು ಅಷ್ಟೇ ಅವರು. ಏತೇನ ವಿಗೀತ ಬ್ರಹ್ಮ ಏತಜ್ಞ ಅಬಾಧ್ಯಾತಿರಿಕ್ತಾರೋ ಉಪಾದಾನಕಃ ವಿಭ್ರಮಾತ್ವ ಸಂಪ್ರತಿಪದ ಅಂತ ನಿರಸ್ತಂ, ಅದು ನಿರಾಸವಾಯಿತು ಅಂದರು ಅಷ್ಟೇ. ಆದರೆ ಹೇಗೆ ಅಂತ ಹೇಳಿಲ್ಲ. ಅದಕ್ಕೂ ಕೂಡ ನಾವು ಹಿಂದೆ ಹೇಳಿದಂತೆ ಸಮಾನ ಆಭಾ ಸಮಾನ ಯೋಗ ಕ್ಷಮ ಇಟ್ಕೋಬೇಕು. ಅದನ್ನು ಇವರು ರಾಘವೇಂದ್ರ ಎತ್ತು ಬರೀತಾರೆ. ಚೈತ್ರೇಚ್ಛ ಅಲ್ಲೇ ನೋಡಿ, ನಿರಸ್ತಮಿತಿ ಚೈತ್ರೇಚ್ಛ, ಚೈತ್ರನ ಇಚ್ಛೆಯು ಏತಜ್ಜನಕ ಅಂದರೆ ಚೈತ್ರನ ಇಚ್ಛೆಯನ್ನು ಉಂಟು ಮಾಡತಕ್ಕಂಥ ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಉಪಾದಾನವಾಗಿ ಉಳ್ಳದ್ದು. ಇಚ್ಛಾ ಆದ್ದರಿಂದ ಮೈತ್ರ ಇಚ್ಛಾವತ್, ಮೈತ್ರನ ಇಚ್ಛೆ ಎಂಬುದಕ್ಕಂತೂ ಇಚ್ಛಾತ್ವ ಇದ್ದಿದ್ದರಿಂದ ಅಲ್ಲಿ ಹಾಗೆ ಅಲ್ವಾ. ಏತಜ್ಜನಕ ಅಂದರೆ ಏತಜ್ಜನಕ ಅಂದರೆ ಯಾವುದು? ಚೈತ್ರನ ಇಚ್ಛೆಗೆ ಜನಕವಾಗತಕ್ಕಂಥ ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಅಲ್ಲಿ ಯಾವುದು? ಅಬಾಧ್ಯಕ್ಕೆ ಅತಿರಿಕ್ತವಾದ ಯಾವುದು? ಮೈತ್ರ ಇಚ್ಛಾ. ಅಂತಃಕರಣ, ಅಂತಃಕರಣ ಎಂಬತಕ್ಕಂಥಕ್ಕಿಂತ ಅತಿರಿಕ್ತವಾದ ಒಂದು ಬೇರೆ ಯಾವುದೊಂದು ಉಪಾದಾನ ಅಲ್ಲಿ ಸಿದ್ಧ ಆಗಬೇಕು. ಅಲ್ಲಿ ಯಾವುದು? ಯಜಿದತ್ನಲ್ಲಿ ಯಾವುದು? ಮೈತ್ರೇಚ್ಛಾದಲ್ಲಿ ಅವನ ಅಂತಃಕರಣ ಅಲ್ವಾ. ಅಂದ್ರೆ ಏನು? ಚೈತ್ರನ ಇಚ್ಛಾ ಏನಿದೆ ಅದಕ್ಕೆ ಜನಕವಾದ ಯಾವ ಅಬಾಧ್ಯಕ್ಕಿಂತ ಅತಿರಿಕ್ತವಾದ ಉಪಾದಾನಕ ಅಂತ ಹೇಳಿದರೆ ಅದು ಮೈತ್ರನ ಅಂತಃಕರಣ ಅಲ್ವಾ. ಅದು ಸಿದ್ಧ ಆಗಿದೆ, ಅದರಿಂದ ಇದಾಗಿದೆ ಅಂತ ಹೇಳಿಬಿಟ್ರು. ಹಾಗೆ ಇಲ್ಲಿ ಕೂಡ ಒಂದು ವಸ್ತು ಸಿದ್ಧ ಆಗಬೇಕಾದೀತು. ಈಗ ಚೈತ್ರೆ ಅದು ಸಮಾನ ಯೋಗಕ್ಷೇಮ. ಇನ್ನೊಂದು ಅನುಮಾನವನ್ನು ಹೇಳ್ತಾರೆ ಅವರು. ಚೈತ್ರೇಚ್ಛ ಏತಜ್ಜನಕ ಅಬಾಧ್ಯ ಅತಿರಿಕ್ತ ಉಪಾದಾನಕ ಇಚ್ಛಾತ್ವ ಮೈತ್ರಿ ಇಚ್ಛಾವತ್ ಒಂದು. ಚೈತ್ರ ಸುಖಾದಿಕಂ ಆಮೇಲೆ ಉಕ್ತ ಸಾಧ್ಯವತ್, ಚೈತ್ರ ಸುಖಾದಿಗಳು ಈ ಸಾಧ್ಯವುಳ್ಳದ್ದಾಗಿದೆ. ಯಾಕೆ? ಸುಖತ್ವಾದ ಮೈತ್ರ ಸುಖವತ್ ಎಂಬ ಸಾಮ್ಯೇನ ನಿರಸ್ತಮಿತ್ಯರ್ಥಃ. ಹಾಂ, ಆದ್ದರಿಂದ ಯಾವುದೊಂದು ವಸ್ತು ಸಿದ್ಧ ಆಗಬೇಕಾಗುತ್ತೆ. ಈಗ ಚೈತ್ರ ಇಚ್ಛಾ ಎಂಬತಕ್ಕಂಥದ್ದು ಏನಿದೆ ಅದರಿಂದ ಕೂಡ ಚೈತ್ರನ ಇಚ್ಛೆಗೆ ಜನಕವಾದ ಅಬಾಧ್ಯಕ್ಕಿಂತ ಅತಿರಿಕ್ತವಾದಕ್ಕಂಥ ಒಂದು ವಸ್ತು ಅಲ್ಲಿ ದೇವದತ್ತನಲ್ಲಿ ಅಂತಃಕರಣ ಸಿದ್ಧ ಆದಂತೆ ಇಲ್ಲಿ ಕೂಡ ಒಂದು ವಸ್ತು ಸಿದ್ಧ ಆಗಬೇಕಾಗಿತ್ತು. ಅದು ಯಾವುದು ಸಿದ್ಧ ಆಗೋದು ಯಾವುದೂ ಇಲ್ಲ. ಆಮೇಲೆ ಇಷ್ಟು ಉಪಾದಾನಕಃ ವಿಭ್ರಮತ್ವಾತ ನಿರರ್ಥಂ. ಯಾಕೆಂದರೆ ಅನಾದಿತ್ವ ಪ್ರಮಾಣಿವರ್ತ್ಯತ್ವಯೋ ವಿರೋಧಾಚ. ಯಾವುದು ಅನಾದಿಯಾಗಿದ್ದು ಭಾವರೂಪವಾಗಿದ್ದು ಪ್ರಮಾಣಿವರ್ತ್ಯವಾಗಿದೆಯೋ ಅಂತ ಅವನು ಹೇಳ್ದ. ಪ್ರಮಾಣ ಮಾಡಿದ್ದು ಅದೇ ಅಲ್ವಾ. ಯಾವುದು ಅನಾದಿ ಭಾವರೂಪವಾಗಿದ್ದು ಆಮೇಲೆ ಅನಾದಿ ಭಾವರೂಪವಾಗಿದ್ದು ಯಥಾರ್ಥ ಜ್ಞಾನದಿಂದ ಅನಾದಿ ಭಾವರೂಪವಾಗಿದ್ದು ವಸ್ತು ಇದೆ ಅದು ಪ್ರಮಾಣಿವರ್ತ್ಯತ್ವ ವಿರೋಧಾಚ ಅಂತ ಹೇಳ್ತಾರೆ. ಅಂದರೆ ಹೇಗೆ? ಈಗ ಯಾವುದು ಅನಾದಿ ಭಾವ ವಸ್ತುವಾಗಿದೆಯೋ ಅದು ಅನಾದಿ ಭಾವ ವಸ್ತು. ಯಾವ ಅನಾದಿ ಭಾವ ವಸ್ತು ನಿವರ್ತಕತ್ವ ಹೇಳಬೇಕೀಗ, ನಿವರ್ತ್ಯತ್ವ ಹೇಳಬೇಕು ಅಲ್ವಾ. ಯಾವುದು ಅನಾದಿತ್ವ ಮತ್ತು ಪ್ರಮಾಣಿವರ್ತ್ಯತ್ವ
ಈ ಅನುಮಾನದಲ್ಲಿ ದೋಷ ಹೇಳ್ತಾ ಇರೋರು ಯಾವುದು ಅನಾದಿ ಭಾವರೂಪವಾಗಿದ್ದು ಅದು ಪ್ರಮಾ ನಿವೃತ್ತಿಯವಾಗಿದೆಯೋ ಅಂತ ಹೇಳೋದೇ ತಪ್ಪು ಅಂತ ಹೇಳ್ತಾ ಇದ್ದೀವಿ ನಾವು. ಯಾಕೆ? ಯಾವುದು ಪ್ರಮಾ ನಿವೃತ್ಯ ಅಂದರೆ ಏನು? ನಿವೃತ್ತಿ ಜನಕ ಅಲ್ವಾ? ನಿವೃತ್ಯ ಅಂತ ಹೇಳಿದ್ರೆ ನಿವೃತ್ತಿಯನ್ನು ಉಂಟು ಮಾಡೋದು ಅಂತಾಯಿತು ಅಲ್ವಾ? ಹಾಗಾದರೆ ಯಾವುದು ಪ್ರಾಗಭಾವ ಇದೆ ಅದರಿಂದ ನಿವೃತ್ತಿ ಆಗೋದು ಅಂತ ಹೇಳಿದರೆ ನಿವೃತ್ತಿ ಜನಕ. ಪ್ರಾಗಭಾವದ ನಿವೃತ್ತಿ ಜನಕ ಅಂದರೆ ಅದೇನಾಯಿತು? ಪ್ರಯೋಗಿ ಸ್ವರೂಪ ಆಗೋಯ್ತದು ಅಲ್ವಾ? ಪ್ರಾಗಭಾವದ ನಿವೃತ್ತಿ ಜನಕವಾದದ್ದೇನಿದೆ, ಪ್ರಾಗಭಾವದ ನಿವೃತ್ತಿ ಅಂದರೆ ಏನು? ಪ್ರತಿಯೋಗಿ ಸ್ವರೂಪ ಆಗೋದು ಅಲ್ವಾ? ಅದಕ್ಕೆ ಮತ್ತು ಇದಕ್ಕೆ ವಿರೋಧ ಒಟ್ಟುದ. ಇಲ್ಲಿ ಎರಡು ಯಾವುದಿದೆ ಆಚಾರ್ಯ? ದ್ವಯೋಹ ಅಂತಿದೆ. ಅನಾದಿ ಪ್ರಮಾ ಅಲ್ಲ, ಅನಾದಿತ್ವ ಮತ್ತು ಪ್ರಮಾ ನಿವೃತ್ತಿತ್ವ ಇದು ವಿರುದ್ಧ. ಯಾಕೆ? ಅನಾದಿತ್ವ ಮತ್ತು ಪ್ರಮಾ ನಿವೃತ್ತಿತ್ವ ಎಂಬುದು, ಅನಾದಿತ್ವ ಅಂದರೆ ನಿವೃತ್ತಿ ಆಗೋದಿಲ್ಲ ಅಂತ ಅರ್ಥ ಅಲ್ವಾ? ಅನಾದಿತ್ವ ಅಂದರೆ. ಪ್ರಮಾ ನಿವೃತ್ತಿತ್ವ ಅಂದರೆ ಪ್ರಮಾದಿಂದ ಹೋಗೋದು ಅಂತ ಅರ್ಥ. ಇದೆರಡು ವಿರುದ್ಧನೇ. ಯಾಕೆ ಅಂತ ಹೇಳಿದ್ರೆ ಅದೇ ಬ್ರಹ್ಮವತ್ತು ಅನಾದಿ ಆಗಿದ್ದು ಪ್ರಮಾ ನಿವೃತ್ತಿ ಆಗಲ್ಲ. ಅನಾದಿ ಆಗಿದ್ದು ಪ್ರಮಾ ನಿವೃತ್ತಿ ಆಗೋದಿಲ್ಲ ಅನ್ನೋದು ಅಲ್ಲ, ಅದು ವಿರುದ್ಧ ಹೇಗೆ ಅಂತ ಹೇಳ್ಬೇಕಲ್ಲ. ಅದೇ ಬ್ರಹ್ಮವತ್ ಎತ್ರ ಎತ್ರ ಅನಾದಿತ್ವ ತತ್ರ ಪ್ರಮಾ ಅನಿವೃತ್ಯತ್ವ ಬ್ರಹ್ಮವತ್. ಇದನ್ನು ನೋಡಿ 67ನೇ ಪೇಜ್ನಲ್ಲಿ ಇದಮಪಿ ಆಭಾಸಮಾನ ಯೋಗಕ್ಷೇಮತ್ವ ನಿರಸ್ತಂ ತಥಾ ಹಿ ಅಯಂ ಘಟಃ ಏತಜ್ಜನಕ ಅಭಾದ್ಯ ಭಿನ್ನ ಉಪಾದಾನಕಃ ಘಟತ್ವ ಘಟಾಂತರವತ್ ಅಂತ ಒಂದು ಅನುಮಾನ. ಇದನ್ನು ನ್ಯಾಯಾಮೃತದಲ್ಲಿ ಹೇಳಿದ್ದಿದೆಲ್ಲ. ಅಯಂ ಘಟಃ ಏತಜ್ಜನಕ ಅಭಾದ್ಯ ಭಿನ್ನ ಉಪಾದಾನಕ. ಈ ಘಟವು ಈ ಘಟಕ್ಕೆ ಜನಕವಾದಕ್ಕಂಥ ಅಭಾದ್ಯವಾದ ಅದಕ್ಕಿಂತ ಭಿನ್ನವಾದ ಉಪಾದಾನವುಳ್ಳದ್ದು ಘಟತ್ವಾದ ಘಟಾಂತರವತ್ ಅಂತ ಹೇಳಬೇಕು. ಘಟಾಂತರ ಉಪಾದಾನೆ ಅಲ್ವಾ? ಘಟಾಂತರದಲ್ಲಿ ಘಟತ್ವ ಎಂಬತಕ್ಕಂಥ ಹೇತು ಇದೆ. ಅಲ್ಲಿ ಏತಜ್ಜನಕ ಅಂದರೆ ಈ ಘಟಕ್ಕೆ ಜನಕವಾದಕ್ಕಂಥ ಅಭಾದ್ಯವಾದಕ್ಕಿಂತ ಭಿನ್ನವಾದ ಒಂದು ಉಪಾದಾನ ಅಂದರೆ ಅದ್ಯಾವುದು? ಮೃದು ಉಪಾದಾನ. ನೋಡು, ಘಟಾಂತರ ಉಪಾದಾನೆ ಅಭಾದ್ಯತ್ವರೂಪ ವಿಶೇಷಸ್ಯ ಸತ್ವೇಪಿ ಏತಜ್ಜನಕತ್ವರೂಪ ವಿಶೇಷಣಸ್ಯ ಅಭಾವೇನ ಪಕ್ಷೀಭೂತ ಘಟ ಉಪಾದಾನೆ ಏತಜ್ಜನಕತ್ವರೂಪ ವಿಶೇಷಣಸ್ಯ ಸತ್ವೇಪಿ ಅಭಾದ್ಯತ್ವರೂಪ ವಿಷಯಭಾವೇನ ವಿಶಿಷ್ಟಾಭಾವಸ್ಯ ಸದ್ಭಾವಾತ್ ಅಂತ ಹೇಳಿದರು. ವಿಗೀತ ಭ್ರಮ ಏತಜ್ಜನಕ ಅಭಾದ್ಯ ಅತಿರಿಕ್ತ ಉಪಾದಾನಕ ವಿಭ್ರಮತ್ವಾತ್ ಸಮ್ಮತವತಿ ನ್ಯಾಯಾಮೃತೋಕ್ತಿರೀತ್ಯ ದ್ರಷ್ಟವ್ಯ. ತತ್ರ ದೃಷ್ಟಾಂತೀಕೃತ ಬ್ರಹ್ಮ ಉಪಾದಾನಭೂತೆ ಶುಕ್ತ್ಯಜ್ಞಾನೆ ಜ್ಞಾನನಿವೃತ್ತ್ಯಾಕ ಅಭಾದ್ಯತ್ವರೂಪ ವಿಶೇಷ ಸದ್ಭಾವೇಪಿ ಅದಾಯಿತು. ಕೃತ್ಯ ಹೇಳ್ತಾ ಇದ್ದಾರೆ. ನೋಡು, ಅದು ಹೇಳ್ತಾ ನೋಡು.
ಯೋ ಅನಾದಿ 68ರಲ್ಲಿ ಅನಾದಿತ್ವೇ ಇತಿ ಯೋ ಅನಾದಿಭಾವ ಸಹ ನ ನಿವರ್ತದೆ ಇತ್ಯಸ್ತಿ ವ್ಯಾಪ್ತಿ ಅಲ್ವಾ. ಯಾವುದು ಅನಾದಿ ಭಾವರೂಪವಾದದ್ದೋ ಅದು ನಿವೃತ್ತಿ ಆಗೋದಿಲ್ಲ. ಅದು ಅನಾದಿಯಾಗಿದ್ದು ಭಾವರೂಪವಾಗಿದ್ದು ಪರಮಾತ್ಮ ಅವನ ನಿವೃತ್ತಿ ಆಗೋದಿಲ್ಲ. ಅನ್ಯಥಾ ಬ್ರಹ್ಮಣೋಪಿ ನಿವೃತ್ತಿತ್ವ ಪತ್ತೇಹೇ ತಥಾ ಚ ಅಜ್ಞಾನಸ್ಯಾಪಿ ಅನಾದಿಭಾವತ್ವೇನ ಅನಿವೃತ್ಯತ್ವೇ ಸಿದ್ಧೇ ಅದು ನಿವೃತ್ತಿ ಆಗೋದಿಲ್ಲ ಅಂತಾಯಿತು. ಹಾಗಾದರೆ ದೇವದತ್ತ ಗತ ಪ್ರಮಾಯ ಅನಾದಿಭೂತ ಅಜ್ಞಾನ ನಿವರ್ತಕತ್ವೇ ಸಾಧ್ಯ ಬರೋದಿಲ್ಲ ಅಂತಾಯಿತು. ಅದರಲ್ಲಿ ನಿವೃತ್ತಿ ಆಗೋದಿಲ್ಲ. ಆ ವ್ಯಾಪ್ತಿ ತಗೋಬೇಕು. ಯಾವುದು ಅನಾದಿ ಆಗಿದ್ದು ಅನಾದಿ ಭಾವರೂಪವಾಗಿದ್ದು ಅದು ನಿವೃತ್ತಿ ಆಗೋದಿಲ್ಲ ಅಂತ ತಗೋಬೇಕು. ಆತ್ಮದೃಷ್ಟಾಂತ ಅಲ್ವಾ. ಹಾಗಾದರೆ ಪೂರ್ವ ಅನುಮಾನದಲ್ಲಿ ಅಂದರೆ ದೇವದತ್ತಗತ ಅಥವಾ ಪ್ರಮ ಇದಲ್ಲ, ಅದರಲ್ಲಿ ದೇವದತ್ತಗತವಾದಕ್ಕಂಥ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಅಜ್ಞಾನ ಏನಿದೆ ಅದು ನಿವರ್ತಕತ್ವ ಎಂಬತಕ್ಕಂಥದ್ದು ಇದೆ ಅಂತಾಯಿತು. ತದ್ ಭಾವಸಾಧನೆಯನ್ನು ಸತ್ವಿಪಕ್ಷತ್ವ ಚಾದಾಯಿತು. ಅಂದರೆ ತಥಾಚ ಅಜ್ಞಾನಸ್ಯಾಪಿ ಅನಾದಿಭಾವತ್ವೇನ ಅನಿವರ್ತ್ಯತ್ವೇ ಸಿದ್ಧೇ ನಿವೃತ್ತಿ ಆಗೋದಿಲ್ಲ ಅಂತ ಸಿದ್ಧ ಆಯಿತು ಅಂತ ಹೇಳಿದ್ರೆ ದೇವದತ್ತ ಪ್ರಮಾಯ ಅನಾದಿಭೂತ ಅಜ್ಞಾನ ನಿವರ್ತಕತ್ವೇ ಸಾಧ್ಯೆ ಬಾಧ ಇತ್ಯರ್ಥ. ಸಾಧ್ಯ ಬರಲಿಲ್ಲ. ಯಾವುದರಲ್ಲಿ ಯಾವುದು ಅನಾದಿಯಾಗತಕ್ಕಂಥ ಭಾವರೂಪವಾಗಿದೆ ಅದು ನಿವೃತ್ತಿ ಆಗೋದಿಲ್ಲ ಅಂತ ಅರ್ಥ. ಈಗ ನಿವರ್ತಕ ಅಂತ ನೀವು ಅನುಮಾನ ಮಾಡ್ತಾ ಇದ್ದೀರಿ ಈಗ. ಆದರೆ ಈ ಒಂದು ಭ್ರಮವನ್ನು ಮಾಡಿದ್ವಲ್ಲ ಅನುಮಾನದಲ್ಲಿ ಕೂಡ ಅನಾದಿ ಭಾವರೂಪವಾಗಿದ್ದದು ಅದು ನಿವೃತ್ತಿ ಆಗಲ್ಲ ಅಂತಾಯಿತು. ಅದು ನಿವೃತ್ತಿ ಆಗಲ್ಲ ಅಂತಾಯಿತು. ಆದರೆ ನಿವೃತ್ತಿಯನ್ನು ನೀವು ಸಾಧನೆ ಮಾಡ್ತಾ ಇದ್ದೀರಿ, ನಿವೃತ್ತಿ ಆಗತ್ತೆ ಅಂತ ಮಾಡ್ತಾ ಇದ್ದೀರಿ. ಹಾಗಾದರೆ ಸಾಧ್ಯ ಎಂಬತಕ್ಕಂಥದ್ದು ಪಕ್ಷದಲ್ಲಿ ಬರಲಿಲ್ಲ ಅಂದರೆ ಬಾಧ. ಹಾಗಾದರೆ ಮೊದಲನೇ ಅನುಮಾನಕ್ಕೆ ಬಾಧದೋಷ. ದೇವದತ್ತ ಪ್ರಮ ಅನಾದ್ಯಜ್ಞಾನಸ್ಯ ನಿವರ್ತಕಂ. ಆಮೇಲೆ ಆಯಿತು ದೇವದತ್ತ ಪ್ರಮ ಅನಾದಜ್ಞಾನಸ್ಯ ನಿವರ್ತಕಂ ಅಂತ ಹೇಳಿದ್ರೆ ಅನಾದಿ ಅಜ್ಞಾನ ಎಂಬತಕ್ಕಂಥದ್ದು ಪ್ರಮಾವನ್ನು ನಿವೃತ್ತಿ ಮಾಡುತ್ತೆ ಎಂಬತಕ್ಕಂಥದ್ದು ಆಯಿತು ಅಷ್ಟೇ. ಅಜ್ಞಾನ ಎಂಬುದು ಪ್ರಮಾ ಬರುವುದು ತಡೆಯುತ್ತೆ ಅಂತ ಹೇಳಿದಾಗಾಯ್ತು ಅಷ್ಟೇ. ಅದು ಅರ್ಥಾಂತರ ಸಿದ್ಧ ಆಯಿತು ಅಂತ. ಯಾವುದು ಅನಾದಿಯಾದ ಭಾವ ಪದಾರ್ಥವೋ ಅದು ಸಹ ನಾನು ನಿವರ್ತದೆ ಎಂಬ ನ್ಯಾಯ ಇಟ್ಕೊಂಡಾಗ ಅನಾದಿ ಭಾವವಾದಕ್ಕಂಥ ಪದಾರ್ಥ ಯಾವುದು ಅಜ್ಞಾನ, ಆ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಅಂದರೆ ಏನು? ಅನಾದಿ ಭಾವರೂಪ ಅಜ್ಞಾನಕ್ಕೆ ಪ್ರಮಾ ನಿವರ್ತಕತ್ವ ಆಗೋದಿಲ್ಲ, ನಿವೃತ್ತಿ ಆಗಲ್ಲ ಅಂತ ಹೇಳಿರಲ್ಲ. ಅನಾದಿ ಭಾವರೂಪವಾದದ್ದು ಯಾವುದೋ ಅದಕ್ಕೆ ನಿವರ್ತಕ ಆಗೋದಿಲ್ಲ ಅಂತ ನಿಯಮ ಅದು ಆತ್ಮನಲ್ಲಿ ಕಂಡಿದೆ. ಹಾಗಾದರೆ ಇಲ್ಲಿ ಕೂಡ ಆಯಿತು ಅಂದರೆ ಅನಾದಿ ಭಾವವಾದಕ್ಕಂಥ ಅಜ್ಞಾನ ಏನಿದೆ ಅದು ನಿವೃತ್ತ ಆಗಬೇಕಾಗಿದ್ದರೆ ನಿವೃತ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂದರೆ ಏನು? ಅನಾದಿ ಭಾವರೂಪವಾದಕ್ಕಂಥ ಅಜ್ಞಾನಕ್ಕೆ ಪ್ರಮಾ ನಿವರ್ತಕತ್ವ ಎಂಬುದು ಇರೋದಿಲ್ಲ ಅಂತ ಹೇಳಿದ್ಮೇಲೆ ಪಕ್ಷವಾದಕ್ಕಂಥ ದೇವದತ್ತ ಪ್ರಮಾದಲ್ಲಿ ಅನಾದಿ ನಿವರ್ತಕತ್ವ ಭಾವ ಬಂತು ಅಂದರೆ ಬಾಧ ಬಂತು ಅಂತ ಅವ್ರು ಹೇಳೋದು. ನಮ್ಮ ಸಿದ್ಧಾಂತದಲ್ಲಿ ಹಾಂ ಅನಾದಿಯಾಗಿದ್ದು ಭಾವರೂಪ ಆಗಿದ್ದು ನಿವೃತ್ತಿ ಆಗುತ್ತದೆ. ಆಗತ್ತೆ. ಯಾಕೆ? ಬ್ರಹ್ಮ ನಿವೃತ್ತಿ ಆಗಲ್ಲ, ಆಕಾಶ ಕಾಲ ಅದೆಲ್ಲ ಅನಾದಿ, ಜೀವ ಅದು ನಿವೃತ್ತಿ ಆಗಲ್ಲ. ಜೀವನ ಕರ್ಮ ಒಂದೇ, ಅನಾದಿಯಾಗಿದ್ದು ಭಾವರೂಪ ಆಗಿದ್ದು ನಿವೃತ್ತಿ ಆಗೋದು ಕರ್ಮ. ಅದೇ ಕರ್ಮ ಒಂದೇ ಇರೋದು. ಮಿಕ್ಕಿದೆಲ್ಲ ಪಾಪ ಕರ್ಮಗಳಿದೆ, ಅದು ಅನಾದಿಯಿಂದ ಬಂದೇ ಇದೆ. ಅದೆಲ್ಲ ನಮಗೆ ಪರಮಾತ್ಮನ ಜ್ಞಾನ ಬಂದ್ಕೊಳ್ಳಿ ಅವನ ಸ್ತೋತ್ರ ಮಾಡಿಕೊಳ್ಳಿ ಹೋಗುತ್ತೆ ಅಂತ ನಾವು ಒಪ್ಪಿದ್ದೇವೆ. ಅವರು ಹೇಳೋದೇನೆಂದರೆ ಯಾವುದು ಸ್ವಾಭಾವಿಕವಾದ್ದು ಅದು ಹೋಗೋದಿಲ್ಲ ಅಂತ ಒಂದು. ಅನಾದಿಯಾಗಿದ್ದು ಭಾವರೂಪ ಯಾವುದು? ಭಾವರೂಪ ಅಂತ ಯಾಕೆ ಹೇಳಿದ್ರು ಅಂದರೆ ಬರೀ ಅನಾದಿ ಆದದ್ದು ಯಾವುದು ಅದು ಹೋಗಲ್ಲ ಅಂದರೆ ಪ್ರಾಗಭಾವ ಅನಾದಿನೇ, ಅದು ಘಟ ಬಂದ್ಕೊಳ್ಳಿ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಅನಾದಿಯಾದ ಭಾವರೂಪ ಅಂತ ಕೊಟ್ಟರು. ಅನಾದಿಯಾಗಿದ್ದು ಭಾವ ಯಾವುದಾಗಿದೆ ಅದು ನಿವೃತ್ತಿ ಹೊಂದೋದಿಲ್ಲ ಅಂತ ಹಾಗೆ ಅವ್ರ ಮತ ಇರೋದ್ರಿಂದ ಈಗ ಸಾಧ್ಯ ಎಂಬುದು ಬರೋಲ್ಲ. ಈಗ ಯಾವುದು ಸಾಧ್ಯವಾದದ್ದು? ಅನಾದಿಯಾದ ಭಾವವಾದ ಅಜ್ಞಾನ ಎಂಬುದು ನಿವೃತ್ತಿ ಆಗಬೇಕಾಗಿದ್ದರೆ ಪ್ರಮಾ ಎಂಬುದು ನಿವೃತ್ತಕ ಆಗಬೇಕು. ಪ್ರಮಾ ನಿವೃತ್ತಕ ಆಗೋದಿಲ್ಲ. ಈಗ ನೀವೇ ಹೇಳಿದ್ರಲ್ಲ ನಿವೃತ್ತಿ ಆಗೋದಿಲ್ಲ ಅಂತ. ಹಾಗೆ ಪಕ್ಷವಾದಕ್ಕಂಥ ದೇವದತ್ತ ಪ್ರಮಾದಲ್ಲಿ ಅನಾದಿಯಾದ ನಿವರ್ತಕತ್ವ ಅಭಾವ ಎಂಬತಕ್ಕಂಥದ್ದು ಏನಿದೆ ಅದು ಬಂತು. ನಿವರ್ತಕ ಅಭಾವ. ನಿವರ್ತಕ ಅಂದರೆ ಏನು? ನಿವೃತ್ತಿ ಜನಕ. ನಿವೃತ್ತಿ ಜನಕ ಯಾವುದು ಅಲ್ವಾ?
ಪ್ರಾಗಭಾವದ ನಿವೃತ್ತಿ ಅಂತ ಹೇಳಿದ್ರೆ ಅದು ಪ್ರಾಗಭಾವ ಸ್ವರೂಪ ಆಗೋಯ್ತು, ಪ್ರತಿಯೋಗಿ ಸ್ವರೂಪ ಆಗೋಯ್ತು ಅದು ಅಲ್ವಾ. ಆ ಪ್ರತಿಯೋಗಿ ಸ್ವರೂಪ ಆದ್ದರಿಂದ ಅದು ವಿರುದ್ಧ ಅಂತ ಹೇಳ್ತಾರೆ, ಪ್ರತಿಯೋಗಿ ಸ್ವರೂಪ ಅಂತ ಹೇಳ್ತಾರೆ. ಆದ್ದರಿಂದ ಅದು ಅದಾಯಿತು. ಆಮೇಲೆ ಮೂರನೇ ಅನುಮಾನ ಅಷ್ಟಾಯ್ತಲ್ಲ ಅದು. ಆಮೇಲೆ ಅದೇ ರೀತಿ ಸತ್ಪ್ರತಿಪಕ್ಷ ಅನುಮಾನವೂ ಆಗ್ಬೋದು ಅಲ್ವಾ. ನಿಮ್ಮ ಅನುಮಾನಕ್ಕೆ ನಾವು ಸತ್ಪ್ರತಿಪಕ್ಷ ಅನುಮಾನ ಮಾಡ್ತೀವಿ ಅಥವಾ ಪ್ರಕರಣ ಸಮ ಅನುಮಾನವನ್ನು ಮಾಡ್ತೀವಿ ನಾವು. ಪ್ರಕರಣ ಸಮ ಅಂದರೆ ಯಾವುದು? ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಎಂಬಲ್ಲಿ ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಅಂದರೆ ಪ್ರಕರಣ ಸಮ. ಅಂದರೆ ಯಾವ ಹೇತುವಿನಿಂದ ಸಾಧ್ಯ ಮಾಡಿದ್ದಾನವನು ಅದೇ ಹೇತುವಿನಿಂದ ಸಾಧ್ಯಾಭಾವ ಸಾಧನೆ ಮಾಡಿದ್ರೆ ಅದು ಪ್ರಕರಣ ಸಮ. ಅದೇ ಹೇತು ಬಿಟ್ಟು ಬೇರೆ ಹೇತುವಂತರದಿಂದ ಮಾಡಿದ್ರು ಅಂದರೆ ಅದು ಸತ್ಪ್ರತಿಪಕ್ಷ. ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವ ಅಂತ ನಾವು ಸಾಧನೆ ಮಾಡಿದ್ವಿ ಅಂದರೆ ಇದು ಸತ್ಪ್ರತಿಪಕ್ಷ ಅನುಮಾನ. ವಿಶ್ವಂ ಮಿಥ್ಯಾ ದೃಶ್ಯತ್ವಾದ ವಿಶ್ವಂ ಸತ್ಯಂ ದೃಶ್ಯತ್ವ ಅಂತ ಮಾಡಿದ್ವಿ ಅಂದರೆ ಅದೇ ಹೇತು ಆಯಿತು, ಅದು ಪ್ರಕರಣ ಸಮ. ಇಲ್ಲಿ ಪ್ರಕರಣ ಸಮವನ್ನು ಹೇಳ್ಬೋದು ಬೇಕಾದರೆ, ಹಾಗೆ ಸತ್ಪ್ರತಿಪಕ್ಷ ಹೇಳ್ಬೋದು. ಪ್ರಕರಣ ಸಮ ಹೇಳಿದ್ರಿ, ಈಗ ಸತ್ಪ್ರತಿಪಕ್ಷ ಹೇಳ್ತಾ ಇದ್ದಾರೆ. ಯಾವುದದು ಅಂದರೆ ದೇವದತ್ತ ಪ್ರಮಾ ದೇವದತ್ತಕದ ಏತ ಪ್ರಮಾ ಪ್ರಾಗಭಾವ ಅತಿರಿಕ್ತ ಅನಾದೇಹ ನಿವರ್ತಿಕ ನಭವತಿ. ಸಾಧ್ಯಾಭಾವ ಸಾಧನೆ ಮಾಡಿದ್ರು. ದೇವದತ್ತಗತವಾದ ಏತ ಪ್ರಮಾ ಪ್ರಾಗಭಾವ ಏನಿದೆ ಅದಕ್ಕಿಂತ ಅತಿರಿಕ್ತವಾದ ಅನಾದಿ ಅದಕ್ಕೆ ನಿವರ್ತಿಕೆ ಆಗೋದಿಲ್ಲ. ಯಾಕೆ ಅಂದರೆ ಪ್ರಮ ಆದ್ದರಿಂದ ಸಂಪ್ರತಿಬಂಧವಾದ ಅಂತ. ಯಾವುದು? ದೇವದತ್ತನ ಯಜ್ಞದತ್ತನ ಪ್ರಮ ಏನಿದೆ ಅದು ಪ್ರಮಾತ್ವ ಅದರಲ್ಲಿದೆ. ಅದೇನಾಗಿದೆ? ದೇವದತ್ತಗತವಾದ ಏತತ್ ಪ್ರಮ ಏನಿದೆ ಅವನ ಪ್ರಮ ಅವನ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಅನಾದಿ ಅದಕ್ಕೆ ನಿವೃತ್ತಿ ಅದ್ಯಾಕಾಗುತ್ತದು? ನಿವೃತ್ತಿಗೆ ಆಗೋದಿಲ್ಲ ಅಂದರೆ ಅಜ್ಞಾನ ನಿವೃತ್ತಿ ಆಗೋದೇ ಇಲ್ಲ ಅಂತಾಯಿತು. ಯಾಕೆ? ಪ್ರಮ ಆದ್ದರಿಂದ. ಹಾಗೆ ದೇವದತ್ತ ಪ್ರಮವೂ ಕೂಡ ದೇವದತ್ತಗತವಾದ ಯಾವ ಪ್ರಮ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಯಾವ ಒಂದು ಅನಾದಿಯಾದದ್ದಿದೆ ಅಜ್ಞಾನ ಅದು ನಿವೃತ್ತಿಗೆ ಆಗೋದಿಲ್ಲ ಅಂತ ಸಿದ್ಧ ಆಯಿತು. ಈಗ ಹಾಗೆ ಸತ್ಪ್ರತಿಪಕ್ಷಾನುಮಾನವನ್ನು ಹೇಳಿದಾಗಾಯಿತು. ಆಮೇಲೆ ಇವನು ಹೇಳ್ತಕ್ಕಂಥದ್ದು 10 ನಿಮಿಷ ಇರೋಣ. ಅಥ ಪ್ರಮಾಣ ಜ್ಞಾನಂ, ಇದು ವಿವರಣಕಾರ ಹೇಳಿದಕ್ಕಂಥ ಅನುಮಾನ. ಇದೆಲ್ಲ ನ್ಯಾಯಾಮೃತದಲ್ಲಿ ಹೇಳಿದ್ದಾರೆ. ಈ ಅನುಮಾನವನ್ನು ತಗೊಂಡಿದ್ದಾರೆ, ಇನ್ನು ವಿಸ್ತಾರವಾಗಿ ಎಲ್ಲ ಬಿಡಿಸಿದ್ದಾರೆ. ಪ್ರಮಾಣ ಜ್ಞಾನಂ ಸರಿ ಅರ್ಥ ಮಾಡ್ಕೋಬೇಕು. ಪ್ರಮಾಣ ಜ್ಞಾನ ಅಂದರೆ ಪ್ರಮಾಣದಿಂದ ಬರುವ ಜ್ಞಾನ ಅಥವಾ ಯಥಾರ್ಥ ಜ್ಞಾನ. ಪ್ರಮಾಣದಿಂದ ಬರುವ ಜ್ಞಾನ ಯಥಾರ್ಥವೇ ಆಗಿರುತ್ತೆ. ಹಾಗೆ ಯಥಾರ್ಥ ಜ್ಞಾನಂ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ, ಅಲ್ಲಿ ಕಾಮ ಹಾಕ್ಕೋಬೇಕು. ಸ್ವವಿಷಯ ಆವರಣ ಅದು ಹಾಕ್ಕೋಬೇಕು. ಸ್ವನಿವರ್ತ್ಯ ಸ್ವದೇಶಗತ, ಇದು 4 ಕೂಡ ವಿಶೇಷಣ. ವಸ್ತುವಂತರಕ್ಕೆ ವಿಶೇಷಣ ಅಂದರೆ ಯಾವುದೋ ಒಂದು ವಸ್ತು ಬೇರೆ ವಸ್ತುವಿನಿಂದ ಕೂಡಿದೆ, ವಸ್ತುವಂತರದಿಂದ ಕೂಡಿದೆ. ಎಂಥ ವಸ್ತುವಂತರ ಆಗಿರಬೇಕದು ಅಂದರೆ ತನ್ನ ಪ್ರಾಗಭಾವಕ್ಕಿಂತ ಅತಿರಿಕ್ತವಾಗಿರಬೇಕು, ತನ್ನ ವಿಷಯವನ್ನು ಆವರಣ ಮಾಡಿರಬೇಕು ಅಲ್ವಾ. ಸ್ವವಿಷಯ ಆವರಣ, ತನ್ನಿಂದಲೇ ನಿವೃತ್ತಿಯಾಗಿರಬೇಕು, ತಾನು ಎಲ್ಲಿದೋ ಅಲ್ಲೇ ಇರಬೇಕು. ಅಂಥ ವಸ್ತು ಅಂದರೆ ಅಜ್ಞಾನ ಅವಿದ್ಯ ಅಲ್ವಾ. ವಸ್ತುವಂತರ ಪೂರ್ವಕ ಅವಿದ್ಯೆ ಸಿದ್ಧ ಆಯಿತು. ಯಾಕೆ ಅಂದರೆ ಅಪ್ರಕಾಶಿತ ಅರ್ಥ ಪ್ರಕಾಶಕತ್ವ ಅಂದರೆ ಯಾವುದು ನಮಗೆ ಅಜ್ಞಾತವಾಗಿದೆ ಅದರ ಜ್ಞಾಪಕವಾದ್ದರಿಂದ ಅಜ್ಞಾತ ಜ್ಞಾಪಕತ್ವ ಅಂತ ಅನುಮಾನ. ಅಂದರೆ ಆಯಿತು, ಇದು ಮೊದಲ ಸಮನ್ವಯಮಾನ. ಅಂಧಕಾರೇ ಪ್ರಥಮ ಉತ್ಪನ್ನ ಪ್ರದೀಪ ಪ್ರಭಾವದ, ಕತ್ತಲೆ ಬಂದ್ಬಿಟ್ಟಿದೆ. ಆ ಕತ್ತಲೆಯಲ್ಲಿ ದೀಪ ತಂದ್ವಿ, ಮೊಟ್ಟ ಮೊದಲು ದೀಪ ತಂದ್ವಿ, ಆಗೆಲ್ಲ ವಸ್ತುಗಳು ಕಾಣಿಸ್ಬಿಡ್ತು. ಹಾಗಾದರೆ ಅಪ್ರಕಾಶಿತವಾದ ಅಂದರೆ ಪೂರ್ವಂ ಅಪ್ರಕಾಶಿತಂ ಘಟಾದಿ ಅರ್ಥಂ ಪ್ರಕಾಶಯತಿ. ಯಾವುದು? ಪ್ರಥಮ ಉತ್ಪನ್ನ ದೀಪ ಪ್ರಭಾ. ಪ್ರಭಾ ತಗೋಬೇಕು, ದೀಪ ಅಲ್ಲ, ದೀಪ ಪ್ರಭಾ. ಇಲ್ಲಿ ಇದು ಮಾಡಿರೋದು ಅಂಧಕಾರೇ ಪ್ರಥಮ ಉತ್ಪನ್ನ ಪ್ರದೀಪ ಪ್ರಭಾ. ಆ ಪ್ರದೀಪ ಪ್ರಭಾ ಏನಿದೆ ಅದರಲ್ಲಿ ಅಪ್ರಕಾಶಿತ ಅರ್ಥ ಪ್ರಕಾಶತ್ವ ರೂಪ ವ್ಯಾಪ್ಯವಾದ ಹೇತು ಇದೆ ಅಲ್ವಾ. ಅಲ್ಲೇನು ಬರಬೇಕೀಗ? ಸ್ವಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ತನ್ನ ಪ್ರಾಗಭಾವ ಯಾವುದು? ಪ್ರಮಾಣ ಜ್ಞಾನದ ಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ
ಸ್ವವಿಷಯವನ್ನು ಆವರಣೆ ಮಾಡುವ. ಇಲ್ಲೆಲ್ಲ ಕಡೆ ಸ್ವ ಅಂದಾಗೆಲ್ಲ ನಾವು ಪ್ರಭಾ ತಗೋಬೇಕು. ನಾವು ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತ ಅಂದರೆ ದೀಪದ ಪ್ರಭಾ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಅಲ್ವಾ. ದೀಪದ ಪ್ರಾಗಭಾವ ಮೊದಲಿತ್ತು, ದೀಪ ಬಂದ ಕೂಡಲೇ ಹೊಟ್ಟೋಯಿತು, ಅದಾಗಬಾರದು. ಆ ಪ್ರಾಗಭಾವಕ್ಕಿಂತ ಅತಿರಿಕ್ತ ಆಗಿದೆ, ಸಿದ್ಧಾಂತ ದೋಷ ಬರುತ್ತೆ. ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಅಲ್ವಾ ಒಂದು. ಆಮೇಲೆ ಸ್ವವಿಷಯ ಆವರಣ, ದೀಪ ಪ್ರಭಾಕ್ಕೆ ಯಾವುದು ವಿಷಯವೋ ಅಂದರೆ ದೀಪ ಪ್ರಭಾವದಿಂದ ಯಾವ ಜ್ಞಾನ ಬರ್ಬೋದೋ ಅದನ್ನೇ ಆವರಣ ಮಾಡಿದೆ. ದೀಪ ಬಂದ ಯಾವ ಜ್ಞಾನ ಬರುತ್ತೆ? ಘಟಪಟಾದಿ ಜ್ಞಾನ ಬರುತ್ತೆ. ಅದು ಬರೆಸ್ತಾ ಇಲ್ಲ ಈಗ. ಅದು ಅಂದರೆ ಕತ್ತಲೆ ಇರುವುದರಿಂದ ಈಗ ಅಂಧಕಾರ ಸಿದ್ಧ ಆಗುತ್ತೆ. ಈ ಅನುಮಾನದಿಂದ ಅಂಧಕಾರ, ಹಾಗೆಲ್ಲ ಅಜ್ಞಾನ ಸಿದ್ಧ ಆಗುತ್ತೆ ಅಲ್ವಾ. ಸ್ವ ಅತಿ ವ್ಯತಿರಿಕ್ತ ಸ್ವವಿಷಯ ಆವರಣ. ಸ್ವ ಅಂದರೆ ದೀಪದ ಪ್ರಭಾ, ದೀಪ ಪ್ರಭಾ ಎಂಬತಕ್ಕಂಥದ್ದೇನಿದೆ ಅದಕ್ಕೆ ವಿಷಯ ಯಾವುದು? ಘಟಪಟಾದಿಗಳು. ಅದನ್ನು ಆವರಣಗೊಳಿಸಿರುವ, ಮುಚ್ಚಿರುವ. ಸ್ವನಿವೃತ್ಯ, ಆ ದೀಪದ ಪ್ರಭಾವದಿಂದಲೇ ನಿವೃತ್ತಿಯವಾದ. ಸ್ವದೇಶಗತ, ಎಲ್ಲಿ ದೀಪ ತಂದು ಆ ದೇಶದಲ್ಲಿ ಇರಬೇಕು ಕತ್ತಲೆ, ಅಂತಹ ವಸ್ತುವಂತರ ಅಂತ ಯಾವುದು? ಅಂಧಕಾರ. ಅದು ಪೂರ್ವಕ ಹೇಗಾಯಿತೋ ಹಾಗೆ ಯಾವುದು? ಪ್ರಮಾಣ ಜ್ಞಾನ ಎಂಬತಕ್ಕಂಥದ್ದು ಏನಾಗಿದೆ? ಸ್ವಪ್ರಾಗಭಾವ ಅಂದರೆ ಪ್ರಮಾಣ ಜ್ಞಾನದ ಪ್ರಾಗಭಾವ. ಆ ಪ್ರಮಾಣ ಜ್ಞಾನ ಏನಾಗಿದೆ? ಅಪ್ರಕಾಶಿತಾರ್ಥ ಪ್ರಕಾಶಕವಾಗಿದೆ. ಮೊದಲು ನಮಗೆ ಪ್ರಮಾಣ ಜ್ಞಾನ ಬರೋಕ್ಕಿಂತ ಮೊದಲು ಎಷ್ಟೋ ವಸ್ತು ಗೊತ್ತಾಗಿದ್ದಿಲ್ಲ, ಅಜ್ಞಾನ ಇತ್ತು ಅಲ್ವಾ. ಈಗ ಏನಾಯಿತು? ಪ್ರಮಾಣ ಜ್ಞಾನ ಎಂಬತಕ್ಕಂಥದ್ದು ಏನಾಗಿದೆ? ತನ್ನ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ. ಆಮೇಲೆ ಸ್ವವಿಷಯ, ಪ್ರಮಾಣ ಜ್ಞಾನಕ್ಕೆ ವಿಷಯ ಏನಿದೆ ಅದನ್ನು ಆವರಣ ಮಾಡ್ತಕ್ಕಂಥ. ಅಂದರೆ ಯಾವುದು? ಯಾವ ಪರಮಾತ್ಮನ ಬಗ್ಗೆ ಯಾವುದು ನಮ್ಗೆ ಗೊತ್ತಿಲ್ಲ. ಹಾಗೆ ವೇದಾಂತ ಪ್ರಮಾಣ ಜ್ಞಾನ ಅಂತ ಯಾವ್ದು ತಗೋಬೇಕು ನಾವೀಗ? ವೇದಾಂತ ವಾಕ್ಯಗಳಿಂದ ಜನಿತವಾಗಂಥ ಚರ್ಮವೃತ್ತಿ ಏನಿದೆ ಅದರ ಮೊದಲನೇ ಜ್ಞಾನ, ಪ್ರಥಮ ಜ್ಞಾನ ತಗೋಬೇಕು. ಅದು ಯಾವತ್ತೂ ಕೂಡ ಅದೇನೇ ಅಜ್ಞಾನ ಪರಿಹಾರ ಮಾಡೋದು. ಅಂದರೆ ವೇದಾಂತ ವಾಕ್ಯಗಳ ಅಜ್ಞಾನ ಮಾಡಿದಾಗ ನಮಗೆ ಚೈತನ್ಯದಲ್ಲಿ ಇರತಕ್ಕಂಥ ಯಾವ ಒಂದು ಜ್ಞಾನ ಇದೆ ಆ ಜ್ಞಾನದಿಂದ ಅವನಿಗೆ ಏನೇನು ಈ ಜಗತ್ತಲ್ಲಿ ಜ್ಞಾನವರೆಲ್ಲ ಹೋಗುತ್ತೆ. ಹಾಗಾದರೆ ಅಜ್ಞಾನವನ್ನು ನಿವೃತ್ತಿ ಮಾಡಿಸ್ತದೆ, ಅವಿದ್ಯಾವನ್ನು ನಿವೃತ್ತಿ ಮಾಡ್ತು ಪ್ರಮಾಣ ಜ್ಞಾನವು. ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಸ್ವವಿಷಯವನ್ನು ಆವರಣಗೊಳಿಸ್ಕಂಥ. ಸ್ವ ಅಂದರೆ ಯಾವುದರಲ್ಲಿ? ಪ್ರಮಾಣ ಜ್ಞಾನ. ಅದಕ್ಕೆ ಯಾವುದು ವಿಷಯವೋ ಪ್ರಮಾಣ ಜ್ಞಾನಕ್ಕೆ ಪರಮಾತ್ಮ ಜಗತ್ತೆಲ್ಲೂ ಕೂಡ ಅದನ್ನು ಆವರಣಗೊಳಿಸ್ತಕ್ಕಂಥ. ಸ್ವನಿವೃತ್ಯ, ಪ್ರಮಾಣ ಜ್ಞಾನ ಬಂದಾಗ ಅದು ನಿವೃತ್ತಿ ಮಾಡತಕ್ಕಂಥ. ಸ್ವದೇಶಗತ, ಎಲ್ಲಿ ಯಾರಿಗೆ ಪ್ರಮಾಣ ಜ್ಞಾನ ಬಂತು ಅವನಲ್ಲೇ ಇರತಕ್ಕಂಥ ವಸ್ತುವಂತರ ಅಂದರೆ ಅವಿದ್ಯಾಪೂರ್ವಕವಾಗಿದೆ ಅಂದರೆ ಅವಿದ್ಯೆ ಎಂಬುದು ಸಿದ್ಧ ಆಗುತ್ತೆ ಈ ಅನುಮಾನದಿಂದ. ಈಗ ಪ್ರತಿಯೊಂದಿಗೂ ಕೃತ್ಯ ಏನಾಯಿತು? ಅಂಧಕಾರೇ ಪದಮೋತ್ಪನ್ನ ಪ್ರದೀಪ ಪ್ರಭಾವತ ಅಂತ ಮಾನವಸ್ತು ಅಂದ. ಇದಕ್ಕೆ ಅವನೇ ಹೇಳಿದ್ದ ವಾಕ್ಯಗಳಿದು, ಟೀಕಾರ ವಾಕ್ಯ ಅಲ್ಲ ಇದು. ಅವನೇ ಹೇಳಿರೋ ವಾಕ್ಯಗಳು. ಅವನೇ ಅಂದರೆ ಯಾರು? ವಿವರಣಕಾರನೇ ಹೇಳಿದ್ದು ವಾಕ್ಯ. ಅಂದರೆ ಏನು? ಈ ವಿಶೇಷವನ್ನು ಯಾಕೆ ಕೊಟ್ಟಿದ್ದು ನೀವು ಅಂತ ಅವನೇ ಹೇಳ್ತಾ ಇದ್ದಾನೆ ಒಂದೊಂದು ಕೂಡ. ಈಗ ನೋಡಿ, ಈಗ ಅತ್ರ ಚ ಪ್ರಮಾಣ ಜ್ಞಾನಂ ವಸ್ತುವಂತರ ಪೂರ್ವಕಂ ಇಷ್ಟೇ ಹೇಳಿದ್ರು ನೋಡಿ. ಒಂದೊಂದೇ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇದು ನಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಯಾವುದು? ಪ್ರಮಾಣ ಜ್ಞಾನವು ಯಾವುದೋ ಒಂದು ವಸ್ತುವಂತರ ಪೂರ್ವಕ, ಯಾವುದೋ ಒಂದು ವಸ್ತು ಮೊದಲಿದೆ. ಪ್ರಮಾಣ ಜ್ಞಾನ ಎಂಬುದೇನಿದೆ ಅದು ವಸ್ತುವಂತರ ಪೂರ್ವಕವಾಗಿದೆ ಅಂತ ಹೇಳಿದ್ರೆ, ಹಾಗಾದರೆ ಪ್ರಮಾಣ ಜ್ಞಾನದ ಪ್ರಾಗಭಾವ ಇತ್ತು ಮೊದಲು. ವಸ್ತುವಂತರ ಪೂರ್ವಕ ಅಂದರೆ ಪ್ರಮಾಣ ಪ್ರಾಗಭಾವ ಸಿದ್ಧ ಇತ್ತು. ಏನು ಸಿದ್ಧ ಆಗಬೇಕು? ಅವಿದ್ಯೆ ಸಿದ್ಧ ಆಗಬೇಕು. ಅದು ಸಿದ್ಧ ಆಗಲಿಲ್ಲ, ಅರ್ಥಾಂತರ ದೋಷ ಬಂತು. ಅದಕ್ಕೆ ಸ್ವಪ್ರಾಗಭಾವ ಬಿಟ್ಟು ಅಂತ ಹೇಳಿದರು ಅಲ್ವಾ. ಅರ್ಥ ಪ್ರಮಾಣ ಜ್ಞಾನ ವಸ್ತುವಂತರ ಪೂರ್ವಕಂ ಇತ್ಯುಕ್ತೆ ಸ್ವಪ್ರಾಗಭಾವೇನ ಅಂದರೆ ಪ್ರಮಾಣ ಜ್ಞಾನ ಪ್ರಾಗಭಾವದಿಂದ ಸಿದ್ಧ ಅಂತ ಬರುತ್ತೆ. ಅದನ್ನು ಒಪ್ಪೇ ಇದ್ದೇವೆ. ಅದಕ್ಕೋಸ್ಕರ ಸ್ವಪ್ರಾಗಭಾವ ವ್ಯತಿರಿಕ್ತ ಅಂತ ಕೊಡಬೇಕು ಅಂತಾಯಿತು. ಹಾಗೆ ಒಟ್ಟೇನಾಗಿದ್ದಾರೆ? ಪ್ರಮಾಣ ಜ್ಞಾನಂ ಯಾಯಿತು? ಸ್ವಪ್ರಾಗಭಾವ ವ್ಯತಿರಿಕ್ತ ವಸ್ತುವಂತರ ಪೂರ್ವಕ ಅಂತಾಯಿತು. ಅಷ್ಟೇ ಹೇಳೋಣ ಅಂತ ಹೇಳಿದ್ರೆ ಎಷ್ಟಾಯಿತು? ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ವಸ್ತುವಂತರ ಪೂರ್ವಕ. ಈಗ ವಸ್ತುವಂತರಕ್ಕೆ 4 ವಿಶೇಷಣ ಹಾಕಿದ್ದಾರೆ. ಒಂದು ಸ್ವಪ್ರಾಗಭಾವ ಅತಿರಿಕ್ತ, ಸ್ವವಿಷಯ ಆವರಣ, ಸ್ವನಿವೃತ್ಯ, ಸ್ವದೇಶಗತ. ಈ 4 ವಿಷಯನ ಒಂದೊಂದು ಕೃತ್ಯ ಹೇಳ್ತಾ ಇದ್ದಾನೀಗ.
ತಥಾಪಿ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವಜನಕ ಸಾಮಗ್ರಿಯ ಸಿದ್ಧ ಸಾಧನಂ. ಈಗ ಏನು ಹೇಳಿದಾಯ್ತು ಅನುಮಾನ? ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ವಸ್ತುವಂತರ ಪೂರ್ವಕಂ ಇಷ್ಟೇ ಬಂತು. ತನ್ನ ಪ್ರಾಗಭಾವ ಅಂದರೆ ಯಾವುದು? ಪ್ರಮಾಣ ಜ್ಞಾನದ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ವಸ್ತುವಂತರ ಪೂರ್ವಕ ಅಂದರೆ ಸಾಮಗ್ರಿಯಿಂದ. ಯಾವುದು? ಕಣ್ಣು. ಕಣ್ಣು ಮೊದಲಾದ ಇಂದ್ರಿಯಗಳು. ವಸ್ತುವಂತರ ಪೂರ್ವಕ ಅಂದರೆ ಏನು? ತನ್ನ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ವಸ್ತುವಂತರ ಅಂತ ಹೇಳಿದ್ರೆ ಕಣ್ಣುಗಳು ಬೇಕಲ್ಲ ನಮ್ಗೆ ವಸ್ತು ನೋಡಲಿಕ್ಕೆ. ನಮಗೆ ಆದರೆ ಚಕ್ಷುರಾದಿಗಳು ಸಿಗ್ದಾಯ್ತಾರಷ್ಟೇ ನಮಗೆ. ಚಕ್ಷುರಾದಿ ಇಂದ್ರಿಯ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವಜನಕ, ಆ ಜ್ಞಾನವನ್ನು ಹುಟ್ಟಿಸ್ತಕ್ಕಂಥ ಸಾಮಗ್ರಿ ಯಾವುದು? ಚಕ್ಷುರಾದಿ ಇಂದ್ರಿಯಗಳು, ಮನಸ್ಸು ಇತ್ಯಾದಿಗಳು. ಅದು ಸಿದ್ಧ ಆಯಿತು ಅಷ್ಟೇ. ಅದು ನಾವು ಒಪ್ಪೇ ಇದ್ದೀವಿ ನಾವು. ಅದಕ್ಕೆ ಸಿದ್ಧರಾದ ಅದಕ್ಕೆ ತನ್ನ ಇವತ್ತು ಸ್ವವಿಷಯ ಆವರಣ ಹೇಳಬೇಕೀಗ. ನಾವು ತನ್ನ ವಿಷಯವನ್ನು ಆವರಣ ಮಾಡಿರಬೇಕು. ಚಕ್ಷುರಾದಿಗಳು ತನ್ನ ವಿಷಯವನ್ನು ಆವರಣ ಮಾಡೋದಿಲ್ಲ. ಜ್ಞಾನ ಅದು ಪ್ರಮಾಣ ಜ್ಞಾನಕ್ಕೆ ಅದೇ ಬರಬೇಕು, ಬೇರೆ ಬರಬೇಕೀಗ. ಹಾಗೆ ಅದು ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಆಮೇಲೆ ಸ್ವವಿಷಯ ಆವರಣ, ಸ್ವವಿಷಯ ಆವರಣ ವಸ್ತುವಂತರ ಪೂರ್ವಕ ಅಂತಾಯಿತು. ಇಷ್ಟೇ ಹೇಳಾಗದೆ ಏನಂತ? ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ಅತಿರಿಕ್ತ ಸ್ವವಿಷಯ ಆವರಣ ವಸ್ತುವಂತರ ಪೂರ್ವಕಂ ಅಂತಾಯಿತು. ಇಷ್ಟು ಹೇಳಿದರೆ ತದ ಅದೃಷ್ಟೇನ, ಅದೃಷ್ಟ ಇದಲ್ಲ ಅದು ಹರೇ ಆಯಿತು. ಪ್ರಮಾಣ ಜ್ಞಾನ ಎಂಬತಕ್ಕಂಥದ್ದು ಏನಾಗಿದೆ ಅಂದರೆ ಸ್ವಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಸ್ವವಿಷಯವನ್ನು ಆವರಣ ಮಾಡತಕ್ಕಂಥ. ಯಾಕೆಂದರೆ ನಮಗೆ ಅದೃಷ್ಟ ಇಲ್ಲ ಅಂದರೆ ಪುಸ್ತಕ ನೋಡಿದ್ರೂ ಅರ್ಥ ಆಗೋದಿಲ್ಲ. ಹಾಗೆ ಸ್ವವಿಷಯವನ್ನು ಆವರಣ ಮಾಡ್ತಾ ಇದೆ ಅದೃಷ್ಟ. ಪುಣ್ಯ ಪಾಪಾದಿಗಳು ಅಲ್ವಾ? ಪಾಪ ಇತ್ತು ಅಂದರೆ ನಮಗೆ ಜ್ಞಾನ ಬರೋಲ್ಲ. ಹಾಗೆ ವಸ್ತುವಂತರ ಪೂರ್ವಕ ಅಂದರೆ ಅದೃಷ್ಟ ಆಯಿತು, ಅದು ಸ್ವಪ್ರಾಗಭಾವಕ್ಕಿಂತ ಅತಿರಿಕ್ತ. ಆಮೇಲೆ ಸ್ವವಿಷಯ ಆವರಣ, ಪ್ರಮಾಣ ಜ್ಞಾನದ ವಸ್ತು ವಿಷಯ ಯಾವುದು ಘಟಪಟಾದ ಜ್ಞಾನ ಬರೆಸೋದೇ ಇಲ್ಲ. ಯಾವುದು? ಅದೃಷ್ಟ ಅಲ್ವಾ? ಹಾಗೆ ಆಯಿತು. ಅದೃಷ್ಟ ಸಿದ್ಧಿ ಆಯಿತು ಅಷ್ಟೇ. ಅದಕ್ಕೇನು ಕೊಡಬೇಕು? ಸ್ವನಿವೃತ್ಯ ಅಂತ ಕೊಡಬೇಕು. ಏನು ಹೇಳಿದಾಗಾಯಿತು? ಸ್ವಪ್ರಾಗಭಾವ ಅತಿರಿಕ್ತ ಸ್ವವಿಷಯ ಆವರಣ ಸ್ವನಿವೃತ್ಯ ಅಂತ ಕೊಡಬೇಕು. ಹಾಗಾದರೆ ಪ್ರಮಾಣ ಜ್ಞಾನದಿಂದ ನಿವೃತ್ತಿ ಹೊಂದಿರಬೇಕು. ಆ ಅದೃಷ್ಟ ಎಂಬತಕ್ಕಂಥದ್ದೇನಿದೆ ಅದು ಅದೃಷ್ಟ ಎಂಬತಕ್ಕಂಥದ್ದು ಮಂಗಲ ಪುಣ್ಯಾದಿ ಕಾರ್ಯಗಳಿಂದ ಹೋಗುತ್ತೆ ಅಲ್ವಾ? ಪ್ರಮಾಣ ಪ್ರಮಾಣ ಜ್ಞಾನದಿಂದ ಹೋಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಸ್ವನಿವೃತ್ತಿ ಅಲ್ಲ, ಅದು ಅದೃಷ್ಟ ಇದ್ದರೆ ಅದು ನಿವೃತ್ತಿ ಆಗೋದು ಅಂತಲ್ಲ. ಅದೃಷ್ಟ ನಿವೃತ್ತಿ ಆಗೋದು ಯಾವುದರಿಂದ? ಪ್ರಮಾಣ ಜ್ಞಾನದಿಂದ ಅಲ್ಲ, ಬೇರೆ ಯಾವುದು ಪುಣ್ಯ ಪಾಪಾದಿಗಳು ಮಂಗಲ ಕಾರ್ಯಗಳು ಅದೆಲ್ಲ ಮಾಡಿದಾಗ ಅದು ನಿವೃತ್ತಿ ಆಗೋದಷ್ಟೇ. ಅದಕ್ಕೆ ಅದೃಷ್ಟ ಸಿದ್ಧಿ ಆಗೋದಿಲ್ಲ. ಈಗ ಸ್ವನಿವೃತ್ತಿಯಾಗಿರಬೇಕು. ಅದೃಷ್ಟ ಎಂಬತಕ್ಕಂಥದ್ದು ಪ್ರಮಾಣ ಜ್ಞಾನದ ನಿವೃತ್ತಿ ಅಲ್ಲ. ಮತ್ತು ಇನ್ಯಾವುದೊಂದು ನಿವೃತ್ತಿಯ ಪುಣ್ಯ ಪಾಪಾದಿಗಳು ಪುಣ್ಯಗಳು ಮಾಡಿದ್ರೆ, ಮಂಗಳಾಚರಣೆಗಳು ಮಾಡಿದ್ರೆ, ಸ್ತೋತ್ರ ಮಾಡಿದ್ರೆ ಅದು ಹೋಗೋದು. ಅದು ಪ್ರಮಾಣ ಜ್ಞಾನದಿಂದ ಹೋಗೋದಲ್ಲ. ಆದ್ದರಿಂದ ಅದೃಷ್ಟ ತಗೊಂಡು ಸಿದ್ಧ ಅಂತ ಹೇಳಿ ಬರೋದಿಲ್ಲ. ಹಾಗಾದರೆ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವವಿಷಯ ಆವರಣ ಸ್ವನಿವೃತ್ತಿ ಆಯಿತು. ಸ್ವನಿವೃತ್ಯ ವಸ್ತುವಂತರ ಪೂರ್ವಕಂ ಅಂತ ಇಷ್ಟೇ ಹೇಳಿಬಿಟ್ರೆ ಆಗೇನಾಯಿತು? ತನ್ನಿವೃತ್ತಿ ಸ್ವನಿವೃತ್ತಿ ಐತಿ. ಅರ್ಥಾಂತರ ನಿವೃತ್ತಿಯೇ ಆತ್ಮಾಶ್ರಿತ ಜ್ಞಾನ ಸಿದ್ಧಯೇ ಚ ಸ್ವದೇಶ ಇತಿ ಪದಂ ಅಂದ್ಕೊಟ್ರು. ಹಾಗಾದರೆ ಆಯಿತು ಅರ್ಥಾಂತರ ನಿವೃತ್ತಿಯೇ ಆತ್ಮಾಶ್ರಿತ ಅಜ್ಞಾನ ಸಿದ್ಧಯೇ. ಯಾವುದದು? ಅಜ್ಞಾತತ್ವ ಎಂಬುದಕ್ಕಂಥದ್ದೇನಿದೆ ಅದರಲ್ಲಿ ಅದು ಸಿದ್ಧ ಆಗುತ್ತೆ ನಮಗೆ ಅಜ್ಞಾತತ್ವ ಅಂತ. ಇಷ್ಟು ಹೇಳಬೇಡ. ಈಗ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವಕ್ಕಿಂತ ಯಾವುದು ಅಜ್ಞಾತತ್ವ ಹೇಳ್ತಾ ಇದ್ದೇನೆ. ಅಜ್ಞಾತತ್ವ ಅದು ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತ. ಸ್ವವಿಷಯ ಆವರಣ ಅದು ಆಯಿತು. ಸ್ವನಿವೃತ್ಯ ಅಲ್ವಾ? ಯಾವ ನಿವೃತ್ಯ? ಅಜ್ಞಾತತ್ವ ಎಂಬತಕ್ಕಂಥದ್ದು ಪ್ರಮಾಣದ ನಿವೃತ್ಯ. ಅದೇನು ಸಿದ್ಧ ಆಯಿತು? ಅಜ್ಞಾತತ್ವ ಸಿದ್ಧ ಆಯಿತು ಅಷ್ಟೇ. ಅವಿದ್ಯೆ ಸಿದ್ಧ ಆಗಲಿಲ್ಲ, ಅಜ್ಞಾತತ್ವ ಎಂಬ ಧರ್ಮ ಸಿದ್ಧ ಆಯಿತು. ಹಾಗೆ ಆಯಿತು ಅಜ್ಞಾತತ್ವ ರೂಪ ಧರ್ಮ ಸಿದ್ಧ ಆಯಿತು. ಅದಕ್ಕಾಗಿ ಸ್ವದೇಶ ಅಂತ ಕೊಡಬೇಕು. ಸ್ವದೇಶ ಅಂತ ಕೊಡಬೇಕು ಅಂದರೆ ಏನು? ಪ್ರಮಾಣ ಜ್ಞಾನ ಯಾರಲ್ಲಿದೆ ದೇವದತ್ತನಲ್ಲಿ ಅವನಲ್ಲೇ ಇರಬೇಕು. ಆದರೆ ಅಜ್ಞಾತತ್ವ ಅಂತ ಘಟಪಟಾದಿಗಳಲ್ಲಿರೋದು
ಅಜ್ಞಾತತ್ವ ಧರ್ಮ ಘಟಪಟಾದಿಗಳಿರೋದು ಅಜ್ಞಾನ ದೇವದತ್ತನಲ್ಲಿ. ಆದ್ದರಿಂದ ಸ್ವದೇಶ ಅಂತ ಕೊಟ್ಟಿದ್ದರಿಂದ ಅಜ್ಞಾತತ್ವ ಧರ್ಮ ಅಲ್ಲಿರೋದು, ಪ್ರಮಾಣ ಜ್ಞಾನ ದೇವದತ್ತನಿರೋದು, ಸ್ವದೇಶಗತವಾಗಲಿಲ್ಲ. ಅದಕ್ಕೋಸ್ಕರವಾಗಿ ಅಜ್ಞಾತತ್ವ ತೆಗೆದುಕೊಂಡು ಹೇಳಿಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅಷ್ಟಕ್ಕೂ ಅವನೇ ಕೊಟ್ಬಿಟ್ಟಿದ್ದಾನೆ ಅಜ್ಞಾತತ್ವ ಧರ್ಮ, ಅದು ಸ್ವದೇಶ ಅಂತ ಕೊಡಬೇಕು. ಈಗ ನಮಗೆ ರಾಯರೆಲ್ಲ ಬರೀತಾರಲ್ಲಿ. ಅವನೇ ಹೇಳಿದ್ದರಿಂದ ಸ್ವಪ್ರಾಗಭಾವಂ ಸ್ವ ಉತ್ಪಾದಕ ಅದೃಷ್ಟಂ ಸ್ವಪ್ರತಿಬಂಧಕ ಅದೃಷ್ಟಂ ವಿಷಯಗತಂ ಅಜ್ಞಾತತ್ತಂಚ ವಿದಸಿತಂ ಸಾಧ್ಯ ವಿಶೇಷಣಾನೀತಿ. ನ್ಯಾಯಾಮೃತದ್ದಿದು ಯಥೋಕ್ತಂ ನ್ಯಾಯಾಮೃತೆ. ಸ್ವಪ್ರಾಗಭಾವಂ ಸ್ವ ಉತ್ಪಾದಕ ಅದೃಷ್ಟಂ, ತನ್ನಕ್ಕಿಂತ ತನ್ನ ಪ್ರಾಗಭಾವ, ಸ್ವ ಉತ್ಪಾದಕ ಅದೃಷ್ಟ, ಸ್ವಪ್ರತಿಬಂಧಕವಾದ ಅದೃಷ್ಟ, ವಿಷಯಗತಂ ಅಜ್ಞಾತತ್ವ, 4 ಹೇಳಿಬಿಟ್ರು ಅವರು. ಸ್ವಪ್ರಾಗಭಾವ 1, ಸ್ವ ಉತ್ಪಾದಕ ಅದೃಷ್ಟ 1, ಸ್ವಪ್ರತಿಬಂಧಕ ಅದೃಷ್ಟ ಅಂತ 2ನೇದು, ವಿಷಯಗತವಾದ ಅಜ್ಞಾತತ್ವ. ಈ 4 ತಿಳ್ಕೊಂಡು ದೋಷ ಬರುತ್ತೆ. ಅದಕ್ಕೋಸ್ಕರವಾಗಿ ಅದಕ್ಕೆ ವಿಶೇಷಣ ಕೊಟ್ಟಿದ್ದು. 4 ವಿಶೇಷಣ ಕೊಟ್ಟರು, 4ಕ್ಕೂ ಎಲ್ಲೆಲ್ಲಿ ದೋಷ ಬರುತ್ತೆ ಅಂತ ಹೇಳಿಬಿಟ್ರು. ಅಯಮರ್ಥ ಅತ್ರ ಸ್ವವಿಷಯ ಆವರಣಾದ್ದೇವ ಇತ್ಯುಕ್ತೆ ಪ್ರಮಾಣಜ್ಞಾನ ಪ್ರಾಗಭಾವರೂಪ ವಸ್ತುವಂತರ ಪೂರ್ವಕತ್ವ ಆದಾಯ ಅರ್ಥಾಂತರತಾ ಸ್ಯಾತ್ ಅಲ್ವಾ. ತಸ್ಯಾಪಿ ಸ್ವವಿಷಯ ಆವರಣತ್ವಾತ್, ಪ್ರಮಾಣಜ್ಞಾನಕ್ಕೆ ಯಾವುದು ವಿಷಯವೋ ಅದು ಕೂಡ ಆವರಣ ಅದೇ ಆಗಿದೆ. ನಾನು ಪ್ರಮಾಣಜ್ಞಾನ ಪ್ರಾಗಭಾವಸ್ಯ ಸ್ವಶಬ್ದ ಉಕ್ತ ಪ್ರಮಾಣಜ್ಞಾನ ವಿಷೀಭೂತ ಬ್ರಹ್ಮ ಆವರಕತ್ವ ಕಥಂ, ಬ್ರಹ್ಮನೇ ಹೇಗೆ ಆವರಣೆ ಮಾಡ್ತೀರಿ ಅಂದರೆ ಅಭಾವಸ್ಯ ಆವರಕತ್ವ ಅನಂಗೀಕಾರಾದಿತಿ ಚೇತ್ ಸತ್ಯಂ. ಅಭಾವ ಎಲ್ಲಾದರೂ ಆವರಣ ಮಾಡುತ್ತಾ ಅಂದರೆ ಅತ್ರ ಸ್ವವಿಷಯ ಆವರಣ ಶಬ್ದೇನ ಸ್ವಸತ್ತಾದಶಾಯಾಂ ಕಾರ್ಯ ಅನುತ್ಪಾದ ಪ್ರಯೋಜಕಸ್ಯೇವ ಯುಕ್ಷ್ಯತತ್ವಾತ್. ಸ್ವವಿಷಯ ಆವರಣ ಅಂದರೆ ಏನು? ತಾನು ಇರುವ ದಶಾದಲ್ಲಿ ಕಾರ್ಯವನ್ನು ಹುಟ್ಟಿಸಬಾರದು, ಅಂದರೆ ಪ್ರತಿಬಂಧಕ ಆಗಿರಬೇಕು ಅಂತ ಅರ್ಥ ಬಂತು. ಏವಂಚ ಪ್ರಮಾಣಜ್ಞಾನ ಪ್ರಾಗಭಾವಸ್ಯಾಪಿ ಸ್ವಸತ್ತಾದಶಾಯಾಂ ಕಾರ್ಯ ಅನುತ್ಪಾದಕ ಪ್ರಯೋಜಕತ್ವೇನ ಸ್ವವಿಷಯ ಆವರಣತ್ವಾತ್. ಎಲ್ಲ ನ್ಯಾಯ ಮಾಡ್ತಂತೆ, ಅಷ್ಟು ನ್ಯಾಯ ಮಾಡ್ತಂತೆ ಪೂರ್ತಿ. ಓಕೆ.